ಧ್ಯಾನಾವಸ್ಥೆ. ನಿಮ್ಮ ಧ್ಯಾನ ಎಂದಿಗೂ ಮುಗಿಯಬಾರದು, ದಾಜಿ ಹೇಳಿದರು. ದೀರ್ಘ ಮೌನವನ್ನು ಮುರಿಯುತ್ತಾ ಅವರ ಶಬ್ದಗಳು ತೂರಿ ಬಂದವು. ಹಾಗೆಂದು ನೀವು ಪುನಃ ಧ್ಯಾನ ಮಾಡುವುದಿಲ್ಲವೆಂದು ಅರ್ಥವಲ್ಲ, ಅವರು ಮುಂದುವರಿಸಿದರು. ನೀವು ಇಡೀ ದಿನ ಧ್ಯಾನದಲ್ಲಿ ಕುಳಿತಿರಲು ಸಾಧ್ಯವಿಲ್ಲ, ಆದರೆ ನಿಮ್ಮೆಲ್ಲ ಚಟುವಟಿಕೆಗಳಲ್ಲಿಯೂ ನೀವು ಧ್ಯಾನಾವಸ್ಥೆಯಲ್ಲಿ ಇರಬಹುದು. ನಿಮ್ಮ ಜೀವನವು ಕ್ರಿಯಾಶೀಲವಾಗಿ ಮತ್ತು ಮುಂದುವರಿಯುತ್ತಿರುವ ಧ್ಯಾನವಾಗುತ್ತದೆ. ನೋಡಿ, ಅದು ತೆರೆದ ಕಣ್ಣುಗಳಿಂದ ಮಾಡುವ ಧ್ಯಾನ. ನೀವು ಧ್ಯಾನಕ್ಕೆ ಕುಳಿತಿಲ್ಲ, ಆದರೆ ಧ್ಯಾನ ಮಾಡುತ್ತಿದ್ದೀರಿ. ನಿರಂತರವಾಗಿ ನಾವು ಧ್ಯಾನಾವಸ್ಥೆಯಲ್ಲಿ ಇರಬಹುದು. ತೆರೆದ ಕಣ್ಣಿನಿಂದ ಮಾಡತಕ್ಕಂಥ ಧ್ಯಾನ. ಧ್ಯಾನ ಕುಳಿತಿಲ್ಲದೆ ಇದ್ರೂ ಧ್ಯಾನ ಮಾಡ್ತಾ ಇರ್ತೀವಿ. ಇದು ಆಗ್ತಕ್ಕಂಥದ್ದು. ನಾವೊಂದು ನಿಮಗೆ ಪ್ರಶ್ನೆ ಕೇಳಿದ್ದೆ. ಧ್ಯಾನಸ್ಥ ಸ್ಥಿತಿ, ಪ್ರಾರ್ಥನಾಮಯ ಸ್ಥಿತಿ ಮತ್ತೆ ನಿರಂತರ ಸ್ಮರಣೆ, ಈ ಮೂರಲ್ಲೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಇವಾಗ ನಾವು ಓದ್ತಾ ಓದ್ತಾ ಕೆಲವು ಉತ್ತರಗಳು ಬರಬಹುದು, ಅದನ್ನು ಅನ್ಲೈನ್ ಮಾಡಿಕೊಳ್ಳ್ರಿ. ನಿಮ್ಮೆಲ್ಲ ಚಟುವಟಿಕೆಗಳಿಗೂ ನೀವು ಧ್ಯಾನಾವಸ್ಥೆಯಲ್ಲಿ ಇರಬಹುದು. ನಿಮ್ಮ ಜೀವನವು ಕ್ರಿಯಾಶೀಲ ಮತ್ತು ಮುಂದುವರೆಯುತ್ತಿರುವ ಧ್ಯಾನವಾಗುತ್ತದೆ. ಭಾರತದಲ್ಲಿ ಬ್ರಹ್ಮನ್ ಎಂಬ ಕಲ್ಪನೆ ಇದೆ. ಸಾಂಪ್ರದಾಯಿಕವಾಗಿ ಬ್ರಹ್ಮವು ಭಗವಂತನಿಗೆ ಸದೃಶವಾಗಿದೆ. ಅದನ್ನು ಪರಮ ಸತ್ಯವೆಂದು ಪರಿಗಣಿಸಲಾಗಿದೆ. ಪರತತ್ವ ಅಥವಾ ನೀವೇನೆಂದು ಕರೆಯುವಿರೋ ಅದು. ಆದರೂ ಈ ಶಬ್ದ ಉತ್ಪತ್ತಿಯ ಮೂಲ ಚಿಂತಿಸಿದರೆ ಬೇರೆಯದೇ ಅರ್ಥ ಅನಾವರಣಗೊಳ್ಳುತ್ತದೆ. ಬ್ರಹ್ಮನ್ ಪದವು ಎರಡು ಸಂಸ್ಕೃತ ಪದಗಳಿಂದ ಆಗಿವೆ, ಬ್ರೂಹ್ ಮತ್ತು ಮನ್. ಬ್ರೂಹ್ ಎಂದರೆ ವಿಸ್ತಾರ ಮತ್ತು ಮನ್ ಎಂದರೆ ಚಿಂತನೆ ಮಾಡು ಎಂದು. ಅಂದರೆ ಅಕ್ಷರಶಃ ಬ್ರಹ್ಮನ್ ಎಂದರೆ ಯಾವುದು ವಿಸ್ತಾರಗೊಳ್ಳುತ್ತದೆಯೋ ಮತ್ತು ಯಾವುದು ಚಿಂತಿಸುತ್ತದೆಯೋ ಅದು. ನಾವೀಗ ಕ್ಷಣಕಾಲ ತಡೆಯೋಣ. ನಾನು ಪ್ರಜ್ಞೆಯನ್ನು ಹೇಗೆ ಬೃಹತ್ ವೃತ್ತದಂತೆ ವಿವರಿಸಿದ್ದೇನೆಂದು ನೆನಪಿದೆಯೇ? ಜ್ಞಾಪಕ ಇದೆಯಾ? ಬ್ರೂಹ್ಮನ್, ಬ್ರಹ್ಮನ್ ಅಂದ್ರೆ ಬ್ರೂಹಮನ್. ಬ್ರೂಹ್ ಅಂದ್ರೆ ವಿಸ್ತಾರ, ಮನ್ ಅಂದ್ರೆ ಚಿಂತನೆ ಮಾಡ್ತಕ್ಕಂಥದ್ದು, ವಿವೇಚನೆಯಿಂದ ಚಿಂತನೆ ಮಾಡ್ತಕ್ಕಂಥದ್ದು, ಅದು ಮನ್. ಈಗ ಪ್ರಜ್ಞೆ ಬಗ್ಗೆ ಹೇಳ್ತಿದ್ದಾರೆ. ಪ್ರಜ್ಞೆ ಹೇಗೆ ವಿಸ್ತಾರ ಆಗುತ್ತೆ ಅಂತ, ವರ್ತುಲಾಕಾರ ಅಂತ ನಾವು ಒಂದು ಸರ್ಕಲ್ ಬರೆದಿದ್ವಲ್ಲ, ಜ್ಞಾಪಕ ಇದೆಯಾ? ಸೊ ಹೌದು, ನಾನೆಂದೆ ವರ್ತುಲದ ಕೇಂದ್ರವು ನಮ್ಮ ಅಸ್ತಿತ್ವದ ಅಂತರಾಳದ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ ಮತ್ತು ಪರಿಧಿಯು ಬಾಹ್ಯ ಅರಿವನ್ನು ಸೂಚಿಸುತ್ತದೆ, ದಾಜಿ ಹೇಳಿದರು. ಪ್ರಜ್ಞೆ ಎರಡೂ ದಿಕ್ಕಿನಲ್ಲಿ, ಕೇಂದ್ರದೆಡೆಗೆ ಮತ್ತು ಪರಿಧಿಯೆಡೆಗೆ ಒಂದೇ ಕಾಲಕ್ಕೆ ವಿಸ್ತರಿಸುವ ಸಮಯ ಬರುತ್ತದೆ. ಅದೇ ನಿಜವಾದ ಅರ್ಥದಲ್ಲಿ ಬ್ರಹ್ಮನ್ ಆಗುತ್ತದೆ. ಅದು ವಿಸ್ತಾರ. ಪ್ರಜ್ಞೆ ಕೇಂದ್ರದ ಕಡೆಗೂ ಬೆಳೀತಾ ಇದೆ ಮತ್ತೆ ಪರಿಧಿಯೆಡೆಗೂ ಬೆಳೀತಾ ಇದೆ. ಆವಾಗ ಅದು ಬ್ರಹ್ಮನ್ನ ವಿಸ್ತಾರ. ಆದರೆ ಅದು ಚಿಂತನೆಯನ್ನು ಮಾಡುತ್ತದೆ, ಏಕೆಂದರೆ ಚಿಂತಿಸುವ ಮನು ಪ್ರಜ್ಞೆಯ ಒಳಗಡೆ ಇರುತ್ತದೆ. ಹಾಗಾಗಿಯೇ ಬ್ರಹ್ಮನನ್ನು ಅದೇನಿದೆಯೋ ಅದಕ್ಕಿಂತ ಭಿನ್ನವಾಗಿ ಜನರು ತಿಳಿದಿದ್ದಾರೆ, ನಾನೆಂದು. ಹೌದು ಎಂದರು ದಾಜಿ. ಯಾವುದು ತಿಳುವಳಿಕೆಗೆ ಮೀರಿದೆಯೋ ಅದಕ್ಕೆ ನಾವು ಮನುಷ್ಯ ಮಾತ್ರದ ತಿಳುವಳಿಕೆ ಅರ್ಥವನ್ನು ಲೇಪಿಸಿದ್ದೇವೆ. ಸಾಕ್ರೆಟಿಸ್ನನ್ನು ಗಲ್ಲಿಗೇರಿಸಲು ಮುಖ್ಯ ಕಾರಣವೆಂದರೆ ಅವನು ದೇವತೆಗಳು ಮಾನವನ ಸೃಷ್ಟಿ ಎಂದು ಪ್ರತಿಪಾದಿಸಿದನು. ದೇವತೆಗಳನ್ನು ಪ್ರಸ್ತುತಪಡಿಸಿದ ರೀತಿಯಿಂದ ಅವರಿಗೆ ಮಾನವ ಗುಣಗಳಿವೆ ಇವೆ ಎಂದು ಆತನು ಗಮನಿಸಿದ್ದನು. ಆದುದರಿಂದ ಅವನು ಮಾನವರ ಕಲ್ಪನೆ ಎಂದು ನಿರ್ಧರಿಸಿದನು. ಗ್ರೀಸ್ನಲ್ಲಿ ಹೀಗಾಗುತ್ತಿರುವಾಗ ಭಾರತದಲ್ಲಿಯೂ ಅದೇ ಆಗುತ್ತಿತ್ತು. ವಾಸ್ತವದಲ್ಲಿ ಈಗಲೂ ಅದೇ ಆಗುತ್ತಿದೆ. ಭಾರತದಲ್ಲಷ್ಟೇ ಆಗುತ್ತಿಲ್ಲ. ಮನುಷ್ಯ ಸ್ವಭಾವದ ವೈಚಿತ್ರ್ಯವೆಂದರೆ ನಾವು ದೇವರನ್ನು ಸೇರಿಸಿ ಎಲ್ಲದಕ್ಕೂ ಮಾನವ ಗುಣಗಳನ್ನು ನೀಡುತ್ತೇವೆ. ನೋಡಿ, ವೈಯಕ್ತಿಕ ಅಸ್ತಿತ್ವಕ್ಕೆ ಸಂಸ್ಕೃತದಲ್ಲಿ ಆತ್ಮನ್ ಎನ್ನುತ್ತಾರೆ. ಆತ್ಮ ಪದದ ಅಕ್ಷರಶಃ ಅರ್ಥವೆಂದರೆ ಯಾವುದು ಚಲಿಸುತ್ತದೆಯೋ ಮತ್ತು ಯಾವುದು ಚಿಂತಿಸುತ್ತದೆಯೋ ಅದು. ಅಂದರೆ ವ್ಯಕ್ತಿಯ ವ್ಯಾಖ್ಯಾನವು ಪ್ರಾಚೀನರು ನೀಡಿದ ಭಗವಂತನ ವ್ಯಾಖ್ಯಾನಕ್ಕೆ ಬಹಳ ಹತ್ತಿರವಾಗಿದೆ. ಒಂದೇ ವ್ಯತ್ಯಾಸವೆಂದರೆ ಒಂದು ವಿಸ್ತಾರಗೊಳ್ಳುತ್ತದೆ, ಮತ್ತೊಂದು ಕೇವಲ ಚಲಿಸುತ್ತದೆ. ಚಿಂತನೆಯಲ್ಲಿ ಬ್ರಹ್ಮನಲ್ಲಿ ಏನಾಗುತ್ತೆ? ವಿವೇಚನಾಯುಕ್ತವಾದಂಥ ಚಿಂತೆ ಆಗತ್ತೆ. ಆತ್ಮನಲ್ಲಿ ಏನಾಗುತ್ತೆ? ವಿವೇಕರಹಿತವಾದಂಥ ಚಿಂತೆ ಆಗತ್ತೆ ಅಷ್ಟೆ. ಬ್ರಹ್ಮನಲ್ಲಿ ವಿವೇಚನಾಯುಕ್ತವಾದಂಥ ಚಿಂತೆ ಆಗತ್ತೆ, ಆತ್ಮನಲ್ಲಿ ವಿವೇಕ ರಹಿತ ಅಥವಾ ವಿವೇಚನಾ ರಹಿತವಾದಂಥ ಚಿಂತೆ ಆಗತ್ತೆ. ಏಕೆ ಅವು ಅಷ್ಟೊಂದು ಸಮಾನವಾಗಿವೆ? ಕಾರಣವೆಂದರೆ ಜನರು ಆಲೋಚಿಸಿದರು, ಭಗವಂತನು ನಮ್ಮಂತೆಯೇ ಇರಬೇಕು, ಆದರೆ ಮಹಾಶ್ರೇಷ್ಠನು
ವ್ಯಕ್ತಿತ್ವ ವ್ಯಕ್ತಿಯ ಅಸ್ತಿತ್ವವು ಚಲಿಸುವುದಾದರೆ ಭಗವಂತನು ಅದಕ್ಕಿಂತ ಶ್ರೇಷ್ಠನಾಗಿದ್ದು ವಿಸ್ತರಿಸಲೇಬೇಕು. ಏಕೆಂದರೆ ವಿಸ್ತಾರವು ಕೇವಲ ಚಲನೆಗಿಂತ ಮಹತ್ತರವಾದುದು. ಆದುದರಿಂದ ಅವರು ಮನುಷ್ಯ ಮಾತ್ರದ ತಿಳುವಳಿಕೆ ತಕ್ಕಂತೆ ಪರಮಸತ್ಯವನ್ನು ಬ್ರಹ್ಮನ್ ಎಂದು ಕರೆದರು. ನಿಜವಾಗಿ ಬ್ರಹ್ಮನ್ ಎಂದರೆ ಪರಮಸತ್ಯವಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ಬ್ರಹ್ಮನ್ ಅಂದರೆ ಪರಮಸತ್ಯವಲ್ಲ. ಪ್ರಜ್ಞೆಯ ಮನನ ಮಾಡಿ ವಿಸ್ತಾರಗೊಳ್ಳುವ ಅವಸ್ಥೆಯದು. ಪರಮಸತ್ಯ ಅದಕ್ಕಿಂತ ಎಷ್ಟೋ ಆಚೆಗಿದೆ. ಪರಮಸತ್ಯವು ಬದಲಾವಣೆ ರಹಿತ. ಆದುದರಿಂದ ಅದು ವಿಸ್ತಾರಗೊಳ್ಳದು, ಸಂಕುಚಿತಗೊಳ್ಳದು. ಅದು ಮನನ ಮಾಡುವುದಿಲ್ಲ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪರಮಸತ್ಯದಲ್ಲಿ ವಿಸ್ತಾರ ಆಗುವುದಿಲ್ಲ, ಸಂಕುಚಿತ ಆಗುವುದಿಲ್ಲ, ಮನನ ಮಾಡುವುದಿಲ್ಲ. ಏನೂ ಇಲ್ಲ ಪರಮಸತ್ಯದಲ್ಲಿ. ಸೊ ಬ್ರಹ್ಮನಿಂದ ಸಾಕಷ್ಟು ಆಚೆಗೆ ಪರಮಸತ್ಯ ಇದೆ. ಅಂದರೆ ಧ್ಯಾನಾವಸ್ಥೆಯಲ್ಲಿ ನಮ್ಮ ಪ್ರಜ್ಞೆಯು ಬ್ರಹ್ಮನ ಗುಣಗಳನ್ನು ಪ್ರದರ್ಶಿಸುತ್ತದೆ. ನಾನೆಂದರೆ ಆದರೆ ಅದು ಪರಮಾವಸ್ಥೆಯಲ್ಲ. ಸೊ ಧ್ಯಾನಾವಸ್ಥೆಯಲ್ಲಿ ಏನಾಗುತ್ತೆ, ಬ್ರಹ್ಮನ ಗುಣಗಳನ್ನು ಅದು ಪ್ರದರ್ಶಿಸುತ್ತೆ. ಸರಿಯಾಗಿದೆ ದಾಜಿ ಹೇಳಿದರು. ನಾವು ಬ್ರಹ್ಮನನ್ನು ಮೀರಿ ಹೋಗಬೇಕು. ಅದಕ್ಕೂ ಹೆಸರಿದೆ ಪರಬ್ರಹ್ಮ, ಅಂದರೆ ಬ್ರಹ್ಮನಿಗಿಂತ ಮಿಗಿಲು. ಪರಬ್ರಹ್ಮನ ಸ್ಥಿತಿಯು ಸಹ ನಮ್ಮ ಪಯಣದ ಒಂದು ಘಟ್ಟವಷ್ಟೇ, ಅದು ಅಂತ್ಯವಲ್ಲ. ಧ್ಯಾನಾವಸ್ಥೆಯು ವಿಕಸನ ಹೊಂದುತ್ತಿರುತ್ತದೆ. ಅದು ಉತ್ತಮವಾಗುತ್ತಾ ಸೂಕ್ಷ್ಮವಾಗುತ್ತಾ ಹೋಗಿ ಕೊನೆಯಲ್ಲಿ ಪರಮಾವಸ್ಥೆಯಲ್ಲಿ ವಿಲೀನವಾಗುತ್ತದೆ. ಅದರ ಮೊದಲು ಅದನ್ನು ನಾವು ಸೃಷ್ಟಿಸುವ ತನಕ ಅದರ ವಿಕಸನ ಹೊಂದಲು ಸಾಧ್ಯವಿಲ್ಲ. ಆದರೆ ಮೊದಲು ಅದನ್ನು ನಾವು ಸೃಷ್ಟಿಸುವ ತನಕ ಅದು ವಿಕಸನ ಹೊಂದಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಅಭ್ಯಾಸ ಮಾಡೋದು. ಅದನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ನಾವು ಅಭ್ಯಾಸ ಮಾಡ್ತೀವಿ. ಅದಕ್ಕೆ ಬೈಠಕ್ ತಗೊಳ್ಳೋದು, ಅದಕ್ಕೆ ಸತ್ಸಂಗ ಹೋಗೋದು. ದಾಜಿ ವಿರಾಮ ನೀಡಿದರು, ಆಲೋಚನೆಯಲ್ಲಿ ಮುಳುಗಿದರು. ಧ್ಯಾನದ ಪರಿಣಾಮ ಶಾಶ್ವತವಾಗಿರುವವರೆಗೂ ಯಾರಿಗೂ ತೃಪ್ತಿಯಾಗುವುದಿಲ್ಲವೆಂದು ನನಗನಿಸುತ್ತದೆ ಅವರೆಂದರು. ಸೊ ಧ್ಯಾನದ ಪರಿಣಾಮ ಬರೀ ತಾತ್ಕಾಲಿಕವಾಗಿದ್ದರೆ ನಮ್ಗೆ ತೃಪ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಶಾಶ್ವತವಾಗಿರಬೇಕು. ಅದು ನಿಮ್ಮ ನಿತ್ಯದ ಅನುಭವವನ್ನು ಪರಿವರ್ತಿಸದಿದ್ದರೆ ಅಂತಹ ಗಾಢ ಧ್ಯಾನದ ಪ್ರಯೋಜನವಾದರೂ ಏನು? ಇಲ್ಲವಾದರೆ ಸೋರುವ ಕಡವನ್ನು ಬೆಳೆಸಿ ಬಾವಿಯಿಂದ ನೀರು ಸೇರಿದಂತೆ ಅದನ್ನು ಉಳಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ನಮಗೆ ಎಷ್ಟೇ ಗಾಢವಾದಂಥ ಧ್ಯಾನ ಆಗ್ಬೋದು, ಬಟ್ ಆದರೆ ಅದು ನಮ್ಮ ಜೀವನನ ಪರಿವರ್ತನೆ ಮಾಡ್ತಾ ಇಲ್ಲ ಅಂತಂದ್ರೆ ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಧ್ಯಾನದ ಪರಿಣಾಮವನ್ನು ಮುಂದೊಯ್ಯುವುದು ಹೇಗೆ ನಾನು ಕೇಳಿದೆ. ಮೊದಲ ಹೆಜ್ಜೆ ಎಂದರೆ ಧ್ಯಾನ ಮಾಡುವುದು ಅವರೆಂದರು. ಧ್ಯಾನವು ಧ್ಯಾನಾವಸ್ಥೆಯ ಜನನಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನವು ಧ್ಯಾನಾವಸ್ಥೆಯ ಜನನಿ. ಜನನಿಯ ವಿನಃ ಶಿಶುವಿಲ್ಲ ಮತ್ತು ಧ್ಯಾನವೆಂಬ ಕ್ರಿಯೆಯ ವಿನಃ ಧ್ಯಾನಾವಸ್ಥೆ ಇಲ್ಲ. ಪುನರಾವರ್ತಿತ ಧ್ಯಾನದೊಂದಿಗೆ ನಾವು ಶಾಶ್ವತ ಧ್ಯಾನಾವಸ್ಥೆಯನ್ನು ಪಡೆಯುತ್ತೇವೆ. ಅದು ಆನ್ಲೈನ್ ಮಾಡ್ಕೊಳ್ರಿ. ಧ್ಯಾನಾವಸ್ಥೆ ಹ್ಯಾಕ್ ಪಡ್ಕೊಳ್ತೀವಿ? ಪುನರಾವರ್ತಿತವಾದಂಥ ಧ್ಯಾನದ ಅಭ್ಯಾಸದಿಂದ ನಾವು ಧ್ಯಾನಸ್ಥ ಸ್ಥಿತಿಯನ್ನು ಪಡಿತೀವಿ. ದೈನಂದಿನ ಧ್ಯಾನದೊಂದಿಗೆ ನೀವು ಆ ಧ್ಯಾನಾವಸ್ಥೆಯನ್ನು ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇತ್ತಂತೆ ಮೇಲಿಂದ ಮೇಲೆ ಧ್ಯಾನ ಮಾಡಿರಿ. ಅದನ್ನು ಸ್ಥಿರವಾಗುವಂತೆ ಗಟ್ಟಿಗೊಳಿಸಬೇಕು. ನೀವು ಆಗಾಗ ಧ್ಯಾನ ಮಾಡದಿದ್ದರೆ ಆ ಅವಸ್ಥೆ ಕ್ಷೀಣಿಸಲು ಆರಂಭಿಸುತ್ತದೆ. ಆಗ ಅದನ್ನು ಮರುಸೃಷ್ಟಿಸಬೇಕಾಗುತ್ತದೆ ನಾನೆಂದೆ. ಹೌದು ಎಂದರು ದಾಜಿ. ಅದು ಪ್ರತಿನಿತ್ಯ ನೀರು ಮತ್ತು ಸೂರ್ಯರಶ್ಮಿ ಬೇಕಾಗುವ ಗಿಡವಿದ್ದಂತೆ. ಅದನ್ನು ನಿರ್ಲಕ್ಷಿಸಿದರೆ ಅದಕ್ಕೆ ಮರುಜೀವ ಕೊಡುತ್ತಿರಬೇಕಾಗುತ್ತದೆ. ಅದಕ್ಕೆ ಮರುಜೀವ ಯಾವಾಗಲೂ ಪದೇ ಪದೇ ಕೊಡ್ತಾ ಇದ್ರೆ ಅದು ಬೆಳೆಯೋದಾದ್ರೂ ಹೇಗೆ? ಅದಕ್ಕೆ ದಿನಾ ನೀವು ನೀರು ಹಾಕ್ತಾ ಇದ್ರೆ, ದಿನಾ ಸ್ವಲ್ಪ ಮಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ರೆ, ಅದಕ್ಕೆ ದಿನಾ ಸೂರ್ಯನ ಕಿರಣಗಳು ಬಿಡ್ತಾ ಇದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನೀವು ಆವಾಗವಾಗ ಮರುಜೀವ ಕೊಡ್ಬೇಕಂತಂದ್ರೆ ಹೇಗೆ? ಅದು ಬೆಳಿಲಿಕ್ಕೆ ಅವಕಾಶನೇ ಆಗಲ್ಲ. ಆದರೆ ಧ್ಯಾನ ಮಾಡಿದರಷ್ಟೇ ಸಾಲದು. ಧ್ಯಾನಸ್ಥ ಪ್ರಜ್ಞೆಯನ್ನು ಜಾಗೃತ ಪ್ರಜ್ಞೆಯೊಳಗೆ ತರಬೇಕು. ಅಂಡರ್ಲೈನ್ ಮಾಡ್ಕೊಳ್ರಿ. ಧ್ಯಾನ ಮಾಡಿದ್ಮೇಲೆ ಧ್ಯಾನಸ್ಥ ಪ್ರಜ್ಞೆ ಇದೆಯಲ್ಲ, ಅದನ್ನು ನಾವು ಜಾಗೃತ ಪ್ರಜ್ಞೆಯೊಳಗೆ ತರಬೇಕು. ಅದು ಧ್ಯಾನವಾದ ನಂತರದ ಕ್ಷಣಗಳಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದರ ಮೇಲೆ ನಿರ್ಧರಿತವಾಗುತ್ತದೆ. ನೂತನ ಧ್ಯಾನಾವಸ್ಥೆಯು ಹಸಿ ಸಿಮೆಂಟಿನಂತೆ. ದಿನದಲ್ಲಿ ಅದನ್ನು ಮುಂದಕ್ಕೊಯ್ಯುವ ಮುನ್ನ ಸ್ಥಿರಗೊಳ್ಳಲು ಅದಕ್ಕೆ ಕೊಂಚ ಸಮಯದ ಅಗತ್ಯವಿರುತ್ತದೆ. ಧ್ಯಾನ ಮುಗಿದ ಕ್ಷಣವೇ ನೀವು ಕುರ್ಚಿಯಿಂದ ನೆಗೆದು ನಿಂತರೆ ಧ್ಯಾನಾವಸ್ಥೆಯ ಪ್ರಜ್ಞೆ ಹಾನಿಗೊಳಗಾಗುತ್ತದೆ. ಅದನ್ನು ಬಿಸಾಡದಂತೆಯೇ ಸರಿ. ಅದು ಹೇಗೆಂದರೆ ಶ್ರಮವಹಿಸಿ ಕೆಲಸ ಮಾಡಿ ಅದನ್ನು ಕಸದ ತೊಟ್ಟಿಗೆ ಬಿಸಾಡಿದಂತೇನೆ. ನೀವು ಹಾಗೆ ಮಾಡುವುದಾದರೆ ಧ್ಯಾನ ಮಾಡುವುದಾದರೂ ಏಕೆ?
ಸೊ ಧ್ಯಾನದಲ್ಲಿ ನಾವೇನು ಕಳಿಸ್ಕೊಂಡಿರ್ತೀವಿ ಆ ಧ್ಯಾನಸ್ಥ ಪ್ರಜ್ಞೆಯನ್ನ ನಮ್ಮ ಎಚ್ಚರಿಕೆಯ ಪ್ರಜ್ಞೆ ಒಳಗಡೆ ನಾವು ಮಿಲನ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಸ್ಥಿತಿ ನಮಗೆ ಕರಗತ ಆಗತ್ತೆ. ಹಾಗಾದರೆ ನೀವೇನನ್ನು ಸೂಚಿಸುವಿರಿ? ಹಾಗಾದ್ರೆ ಧ್ಯಾನ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಅಂತ ಕೇಳ್ತಾರೆ ಜೋಶಪ್ ಪಲಕ್. ಧ್ಯಾನದ ನಂತರ ನಿಮ್ಮ ಕಣ್ಣುಗಳನ್ನು ಬಹಳ ನಿಧಾನವಾಗಿ ತೆರೆಯಿರಿ. ಇದು ಕೇಳ್ಬೋದು, ಧ್ಯಾನದ ನಂತರ ನೀವು ಧ್ಯಾನಾವಸ್ಥೆಯನ್ನ ಹೇಗೆ ತಂದುಕೊಳ್ತೀರಾ, ಹೇಗೆ ಕಾಪಾಡ್ಕೊಳ್ತೀರಾ ಅಂತ ಅವಾಗ ಇದು ಬರಿಬೇಕಾಗ್ತದೆ. ಧ್ಯಾನದ ನಂತರ ನಿಮ್ಮ ಕಣ್ಣುಗಳನ್ನು ಬಹಳ ನಿಧಾನವಾಗಿ ತೆರೆಯಿರಿ ಅವರೆಂದರು. ನಂತರ ಕೆಲವು ನಿಮಿಷಗಳ ಕಾಲ ಧ್ಯಾನದಲ್ಲಿ ಇರಿ, ಆದರೆ ಕಣ್ಣುಗಳು ಅರೆ ತೆರೆದಿರಲಿ. ಇದು ಬಹಳ ಮುಖ್ಯವಾದುದು. ಆ ಕೆಲವು ನಿಮಿಷಗಳಲ್ಲಿ ನೀವು ಇಂದು ಮಾಡಿದುದೇನೆಂದು ಎಂಬುದನ್ನು ಆಲೋಚಿಸುವುದಿಲ್ಲ, ನಿಮ್ಮ ದೂರವಾಣಿಯನ್ನು ಸಂದೇಶವನ್ನು ನೋಡಿದುವಿಲ್ಲ. ನೀವು ಇನ್ನೂ ಧ್ಯಾನ ಮಾಡುತ್ತಿರುತ್ತೀರಿ, ಆದರೆ ಅರೆ ಕಣ್ಣಿನಿಂದ ಧ್ಯಾನ ಮಾಡುತ್ತಿರುತ್ತೀರಿ. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ನಿಮ್ಮ ಉಪಸ್ಥಿತಿಯು ಸಂಪೂರ್ಣ ಅರಿವಿಗೆ ಬರುವವರೆಗೂ ಕೆಲ ನಿಮಿಷಗಳ ಕಾಲ ಹಾಗೆಯೇ ಇರಿ. ಸೊ ಸುತ್ತಮುತ್ತಲು ಏನಾಗ್ತಿದೆ ಅಂತ ನಿಮ್ಮ ಅರಿವಿಗೆ ಬರುವವರೆಗೂ ಕೂಡ ಕೆಲ ನಿಮಿಷಗಳು ಹಾಗೆ ಇರಿ. ಆದರೂ ಸಹ ನಿಧಾನವಾಗಿ ಅಲುಗಾಡಿರಿ, ಸ್ಥಿರವಾಗಿರಿ, ಧ್ಯಾನಸ್ಥರಂತಿರಿ. ಧಕ್ಕೆಯಾಗುವಂತಹ ಏನನ್ನೂ ಮಾಡಬೇಡಿ. ಆಳವಾದ ನೀರಿನಲ್ಲಿ ಮುಳುಗಿದವ ನೀರಿನ ಆಳದಿಂದ ನಿಧಾನವಾಗಿ ಮೇಲಕ್ಕೆ ಬಂದಂತಿರಬೇಕು. ಯಾವುದಕ್ಕೂ ಅವಸರ ಬೇಡ. ಧ್ಯಾನವಾದ ಕೂಡಲೇ ನೀರನ್ನು ಕುಡಿಯಬಾರದು. ಸೊ ನೀರಿನ ಆಳಕ್ಕೆ ಯಾರಾದರೂ ಡೈವ್ ಮಾಡಿದ್ರೆ ಅಲ್ಲಿಂದ ನೀರಿನ ಆಳದಿಂದ ನಿಧಾನವಾಗಿ ಮೇಲೆ ಬರಬೇಕು. ಬೇಗ ಮೇಲೆ ಬಂದ್ಬಿಡ್ತು ಅಂದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಧ್ಯಾನದಿಂದ ನಾವು ನಿಧಾನವಾಗಿ ಹೊರಗಡೆ ಬರಬೇಕು. ಸಾಮಾನ್ಯವಾಗಿ ನಾವು ಎಷ್ಟೋ ಕಡೆ ಹೋದಾಗ ಧ್ಯಾನ ಮಾಡಿಸಿದಾಗ ಏನ್ ಮಾಡ್ತಾರೆ ಅಂದ್ರೆ, ಧ್ಯಾನ ಮುಗಿತು ಅಂತ ಹೇಳಿದ ತಕ್ಷಣನೇ ಜೋರ ಕೈ ಅಲ್ಲಾಡಿಸ್ತಾರೆ, ಕೈ ಉಜ್ಜುತ್ತಾರೆ. ಆ ಕೈ ಉಜ್ಜಿದ್ರೆ ನಿಮ್ಮ ಧ್ಯಾನಸ್ಥ ಸ್ಥಿತಿ ಎಗರೋಗುತ್ತೆ. ನೀವು ಅಷ್ಟೆಲ್ಲ ಕಷ್ಟಪಟ್ಟು ಒಂದಿಷ್ಟು ಧ್ಯಾನಸ್ಥ ಸ್ಥಿತಿಗೆ ಅಂತ ಹೋಗಿರ್ತೀರ, ಧ್ಯಾನಸ್ಥ ಪ್ರಜ್ಞೆಯನ್ನು ಪಡ್ಕೊಂಡಿರ್ತೀರ, ನೀವು ಮಾಡ್ತಕ್ಕಂಥ ಆ ಕ್ರಿಯೆಯಿಂದ ಅದು ಎಗರು ಹೋಗುತ್ತೆ, ಕಳ್ಕೊಂಡ್ಬಿಡ್ತೀರ. ಹಾಗಾಗಿ ಧ್ಯಾನ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಧ್ಯಾನ ಮಾಡಿದ ಮೇಲೆ ಅದರಿಂದ ಹೇಗೆ ನಿಧಾನಕ್ಕೆ ಹೊರಗಡೆ ಬರಬೇಕು ಪ್ರಪಂಚಕ್ಕೆ, ಅದು ಕೂಡ ಅಷ್ಟೇ ಮುಖ್ಯ. ಸರಿನಾ? ಸೊ ಏನ್ ಮಾಡ್ತೀರಾ, ಧ್ಯಾನ ಮುಗಿದ ಮೇಲೆ ಅರೆ ಕಣ್ಣಿನಿಂದ ಇನ್ನು ಧ್ಯಾನದ ಸ್ಥಿತಿ ಕಡೆಗೆ ಗಮನ ಕೊಡ್ತಾ ಇರ್ತೀರಾ. ನಿಧಾನವಾಗಿ ಹೊರಗಡೆ ಇರ್ತಕ್ಕಂಥ ವಿಚಾರಗಳೆಲ್ಲ ನಿಮ್ಮ ಅರಿವಿಗೆ ಬರುವಂಗೆ ಮಾಡ್ಕೊಳ್ತೀರಾ. ಸೊ ಎರಡೂ ಮಾಡ್ತಾ ಇದ್ದೀರಾ. ಸ್ಥಿರವಾಗಿರ್ತೀರಾ, ಧ್ಯಾನದಲ್ಲಿ ಇರ್ತೀರಾ, ಅಲುಗಾಡಲ್ಲ ಜಾಸ್ತಿ. ಧಕ್ಕೆ ಆಗುವಂತ ಏನನ್ನೂ ಮಾಡಲ್ಲ, ನೀರನ್ನು ಸಹ ಕುಡಿಯಲ್ಲ. ಅದಕ್ಕೆ ನಾನು ಕೇಳಿದೆ, ಯಾರದಾದರೂ ಮನಸ್ಥಿತಿ ಸರಿ ಇಲ್ಲದಿದ್ದರೆ ನೀರು ಕುಡಿಯುವುದರಿಂದ ಶಾಂತರಾಗುತ್ತಾರೆ, ದಾಜಿ ಹೇಳಿದರು. ಅಂದರೆ ನೀರು ನಮ್ಮ ಆಂತರಿಕ ಸ್ಥಿತಿಯನ್ನು ಬದಲಾಯಿಸಬಲ್ಲದೆಂದು ತಿಳಿಯುತ್ತದೆ. ಯಾರಿಗಾದರೂ ಅವರ ಮನಸ್ಥಿತಿ ಕೆಟ್ಟಾಗ ಅದು ಒಳ್ಳೆಯದಿರಬಹುದು, ಆದರೆ ಧ್ಯಾನ ನಂತರ ನಮಗೆ ಸ್ಥಿತಿ ಕಾಯ್ದುಕೊಳ್ಳಬೇಕಿದೆ, ನಮಗೆ ಅದು ಬದಲಾಗುವುದು ಬೇಡವಾಗಿದೆ. ಹಾಗಾಗಿ ಕೆಲವು ನಿಮಿಷಗಳ ಕಾಲ ನೀರನ್ನು ಕುಡಿಯುವುದನ್ನು ತಡೆಯಬೇಕು. ಇದೇ ರೀತಿ ಧ್ಯಾನ ಮುಗಿದ ಮೇಲೆ ಫ್ಯಾನಿನ ಗಾಳಿ ನೇರವಾಗಿ ಬೀಸುತ್ತಿದ್ದಾಗ ಧ್ಯಾನ ಮಾಡಿದರೆ ಅದನ್ನು ಕೆಲ ಕಾಲ ಹಾಗೆಯೇ ಬಿಡಬೇಕು. ಅದನ್ನು ಕೂಡಲೇ ನಿಲ್ಲಿಸಬಾರದು. ಅದು ನಿಂತಿದ್ದರೆ ನಿಂತೇ ಇರಲಿ. ಈ ಧ್ಯಾನಾವಸ್ಥೆಯನ್ನು ಭದ್ರಗೊಳಿಸುವವರೆಗೂ ಅದನ್ನು ಕಲುಕುವ ಯಾವುದನ್ನೂ ನಾವು ಮಾಡಬಾರದು. ನೀರು ಕುಡಿಬಾರದು, ಫ್ಯಾನ್ ಆನ್ ಆಗಿದ್ರೆ ಆನ್ ಆಗಿರಲಿ, ಆಫ್ ಆಗಿದ್ರೆ ಆಫ್ ಆಗಿರಲಿ. ಈ ಮೊದಲಿನ ಕೆಲವು ನಿಮಿಷಗಳು ಅತಿ ಮುಖ್ಯ. ಅವು ನಿಮ್ಮ ಇಡೀ ದಿನವು ಹೇಗಿರಬೇಕೆಂಬುದನ್ನು ನಿರ್ಧರಿಸುತ್ತದೆ. ಆ ನಿಮಿಷಗಳಲ್ಲಿ ಏನಾಗುತ್ತದೆ ಎಂದು ಅವು ಅಷ್ಟು ಮುಖ್ಯವಾಗಿವೆಯೇ? ನಾನು ಕೇಳಿದೆ. ನಿಮ್ಮ ಧ್ಯಾನಾವಸ್ಥೆಯ ಪ್ರಜ್ಞೆ ನಿಮ್ಮ ಸಾಮಾನ್ಯ ಜಾಗೃತ ಸ್ಥಿತಿಯೊಡನೆ ವಿಲೀನಗೊಳ್ಳುತ್ತದೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಮೊದಲ 3ರಿಂದ 5 ನಿಮಿಷ ಏನಿದೆಯಲ್ಲ, ಆವಾಗ ಧ್ಯಾನಾವಸ್ಥ ಪ್ರಜ್ಞೆ ಏನಿದೆ ಅದು ನಮ್ಮ ಎಚ್ಚರಿಕೆಯ ಪ್ರಜ್ಞೆ ಏನಿದೆ ಅದರ ಜೊತೆಗೆ ವಿಲೀನವಾಗುತ್ತೆ. ಸಾಮಾನ್ಯ ಜಾಗೃತಿ ಸ್ಥಿತಿಯ ಪ್ರಜ್ಞೆಯೊಂದಿಗೆ ವಿಲೀನವಾಗುತ್ತದೆ, ದಾಜಿ ಹೇಳಿದರು. ತೆರೆದ ಕಣ್ಣುಗಳಿಂದ ಧ್ಯಾನ ಮಾಡಲು ಕೇವಲ ಕೆಲವು ನಿಮಿಷಗಳಲ್ಲಿ ಕಳೆಯುವುದರಿಂದ ನೀವು ಜಾಗೃತ ಸ್ಥಿತಿಗೆ ಹೊಂದಿಕೊಳ್ಳುತ್ತಿದ್ದಂತೆ ನಿಮ್ಮ ಪ್ರಜ್ಞೆ ಧ್ಯಾನಸ್ಥವಾಗಿರುತ್ತದೆ. ಕಣ್ಣು ತೆಗೆದು ಧ್ಯಾನ ಮಾಡ್ತಾ ಇರೋದ್ರಿಂದ, ಅರೆ ಕಣ್ಣು ತೆಗೆದು ಧ್ಯಾನ ಮಾಡ್ತಾ ಇರೋದ್ರಿಂದ ನೀವು ಜಾಗೃತ ಅವಸ್ಥೆಗೆ ಹೊಂದ್ಕೊಳ್ತಾ ಇದ್ದೀರಾ. ಜೊತೆಯಾಗಿ ಒಳಗಡೆ ಆ ಧ್ಯಾನಸ್ಥ ಪ್ರಜ್ಞೆ ನಮ್ಮ ಜಾಗೃತ ಪ್ರಜ್ಞೆ ಜೊತೆಗೆ ಹೊಂದ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಜ್ಞೆ ಇವಾಗ ಧ್ಯಾನಸ್ಥವಾಗಿರುತ್ತದೆ. ಕ್ಷಣಕಾಲಗಳ ನಂತರ ಎರಡೂ ಸ್ಥಿತಿಗಳು ಜೊತೆಗೂಡುತ್ತವೆ. ನೀವು ಆಂತರಿಕವಾಗಿ ಮಗ್ನವಾಗಿರುತ್ತೀರಿ ಹಾಗೂ ಸುತ್ತಲ ವಾತಾವರಣಕ್ಕೂ ಸಂಪೂರ್ಣವಾಗಿ ಜಾಗೃತರಾಗಿರುವಿರಿ.
ಇದು ಧ್ಯಾನದ ಕ್ರಿಯೆಯನ್ನು ಧ್ಯಾನಾವಸ್ಥೆಗೆ ಮಾರ್ಪಡಿಸುವ ಒಂದು ಅಂಶವಾಗಿದೆ. ಇದು ಪ್ರಶ್ನೆ ಬರುತ್ತೆ, ಧ್ಯಾನಸ್ಥ ಧ್ಯಾನದ ಕ್ರಿಯೆಯನ್ನು ಧ್ಯಾನಸ್ಥ ಧ್ಯಾನಾವಸ್ಥೆಗೆ ಮಾರ್ಪಡಿಸುವ ವಿಧಾನ ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಇದನ್ನು ಬರಿಬೇಕು. ಈ ಪ್ಯಾರಾಗ್ರಾಫ್ ಇದೆಯಲ್ಲ, 105ನೇ ಪುಟ, ಇದರಲ್ಲಿ ಇರತಕ್ಕಂಥದ್ದನ್ನ ಬರಿಬೇಕಾಗುತ್ತೆ. ಇದು ಅರ್ಥ ಆಯ್ತಲ್ವಾ? ಸೊ ಧ್ಯಾನದ ಪ್ರಜ್ಞೆಯನ್ನ ಅಲುಗಾಡಿಸುವಂಥದ್ದು ಯಾವುದನ್ನು ನಾವು ಮಾಡಬಾರದು. ಅರೆಕಣ್ಣಿನಿಂದ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಬೇಕು. ನಮ್ಮ ಹೊರಗಿನ ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥ ಸ್ಥಿತಿಗೆ ನಾವು ಅರಿವಿಗೆ ಬಂದು ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆದರೂ ಕೂಡ ಧ್ಯಾನದಲ್ಲಿ ನಾವು ಯಾವ ಸ್ಥಿತಿ ಪಡ್ಕೊಂಡಿರ್ತೀವಿ ಅದ್ರ ಕಡೆಗೆ ನಾವು ಗಮನ ಕೊಡ್ತಾ ಇರ್ತೀವಿ. ಕ್ಷಣಕಾಲ ಆದ್ಮೇಲೆ ಏನಾಗುತ್ತೆ, ಧ್ಯಾನಸ್ಥ ಪ್ರಜ್ಞೆ ನಮ್ಮ ಜಾಗೃತ ಪ್ರಜ್ಞೆಯೊಳಗೆ ನಿಧಾನಕ್ಕೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಆವಾಗ ನಾವು ಹೊರಗಡೆನೂ ಮಗ್ನರಾಗಿರ್ತೀವಿ, ಒಳಗಡೆನೂ ಮಗ್ನರಾಗಿರ್ತೀವಿ, ಆದ್ರೆ ಹೊರಗಡೆ ಜಾಗೃತರಾಗಿರ್ತೀವಿ. ಇದು ಧ್ಯಾನದ ಕ್ರಿಯೆಯನ್ನು ಧ್ಯಾನಾವಸ್ಥೆಗೆ ಮಾರ್ಪಡಿಸುವ ಒಂದು ಅಂಶವಾಗಿದೆ. ನಾವು ಧ್ಯಾನ ಮಾಡುವಾಗ ನಾವು ಹೊಸ ಆಂತರಿಕ ಅವಸ್ಥೆಗಳನ್ನು ಪಡೆದುಕೊಳ್ಳುತ್ತೇವೆ. ಅವಸ್ಥೆಯನ್ನು ಪಡೆದುಕೊಳ್ಳುವುದು ಹೊಸ ಮನೆಯ ಕರಾರು ಪತ್ರಕ್ಕೆ ಸಹಿ ಮಾಡಿದಂತೆ. ನೀವು ಅಲ್ಲಿ ವಾಸವಾಗಿರಬಹುದು, ಆದರೆ ಆ ಮನೆ ನಿಮ್ಮದೆಂಬ ಅರ್ಥವಲ್ಲ. ನೀವು ಅದರ ಮಾಲೀಕರಾಗಿಲ್ಲದಿದ್ದರೆ ಅಲ್ಲಿ ಶಾಶ್ವತವಾಗಿ ವಾಸಿಸಬಹುದೇ? ಈ ಅವಸ್ಥೆಗಳನ್ನು ನಮ್ಮದಾಗಿಸಿಕೊಳ್ಳಲು ನಾವು ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. ಇಲ್ಲವಾದರೆ ಮುಷ್ಟಿಯಲ್ಲಿ ನೀರನ್ನು ಹಿಡಿಯಲು ಪ್ರಯತ್ನಿಸಿದಂತಾಗುತ್ತದೆ. ಅದು ಸುಮ್ಮನೆ ನಿಮ್ಮ ಕೈ ಬೆರಳುಗಳ ಸಂಧಿಯಿಂದ ಜಾರಿ ಹೋಗುತ್ತದೆ. ಒಂದು ಅವಸ್ಥೆಯ ಸ್ವಂತವನ್ನಾಗಿ ಮಾಡಿಕೊಳ್ಳಲು ಸಾಧಿಸುವ ಅತ್ಯುತ್ತಮ ಮಾರ್ಗವೇನು? ಇವಾಗ ಹೇಗೆ ನಮ್ಮ ಒಂದು ಅವಸ್ಥೆ ಏನು ಬರುತ್ತೆ ಅಥವಾ ಒಂದು ಸ್ಥಿತಿ ಏನು ಬರುತ್ತೆ ಅದನ್ನು ಹೇಗೆ ಶಾಶ್ವತ ಮಾಡಿಕೊಳ್ಳೋದು? ಈಗ AEIOU ಬಗ್ಗೆ ಮಾತಾಡ್ತಾ ಇದ್ದಾರೆ ದಾರ್ಜಿಯವರು. ಮೊದಲನೇ ಹೆಜ್ಜೆ ಎಂದರೆ ನಮಗೆ ಅವಸ್ಥೆಯ ಅರಿವು ಮೂಡಿಸಿಕೊಳ್ಳುವುದು. ಅದು ಅಕ್ವೈರಿಂಗ್ ದ ಕಂಡೀಷನ್. ಅವಸ್ಥೆಯ ಅರಿವನ್ನು ಮೂಡಿಸಿಕೊಳ್ಳುವುದು. ನಾವು ಏನನ್ನೋ ಪಡೆದಿದ್ದೇವೆಂಬ ಅರಿವು ನಮ್ಮಲ್ಲಿರಬೇಕು. ಧ್ಯಾನ ಮುಗಿದ ತಕ್ಷಣ ಸಮಯ ಈ ಅರಿವನ್ನು ಬೆಳೆಸಿಕೊಳ್ಳಲು ಅತ್ಯುತ್ತಮ. ಧ್ಯಾನ ಮುಗಿದ ನಂತರ ಸುಮ್ಮನೆ ನಿಮ್ಮನ್ನು ನೀವು ಗಮನಿಸಿರಿ. ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿರಿ. ನಿಮಗೆ ಹೇಗನಿಸುತ್ತದೆ? ನಮ್ಮ ಸ್ಥಿತಿ ಅನೇಕ ರೀತಿಗಳಲ್ಲಿ ಪ್ರಕಟಗೊಳ್ಳಬಹುದು. ದಿನಚರಿ ಅತ್ಯಂತ ಉಪಯುಕ್ತವಾದ ಸಾಧನ, ಏಕೆಂದರೆ ನಿಮ್ಮ ಸ್ಥಿತಿಯ ಬಗೆಗೆ ಬರೆಯಬೇಕೆಂದರೆ ನೀವು ಅದನ್ನು ಸಹಜವಾಗಿಯೇ ಗಮನಿಸುತ್ತೀರಿ. ಡೈರಿ ರೈಟಿಂಗ್ ಅದಕ್ಕೆ ಇಂಪಾರ್ಟೆಂಟ್. ಡೈರಿ ಬರೆದಾಗ ನೀವು ಅದರಲ್ಲಿ ಬರಿಬೇಕಂತಂದ್ರೆ ನೀವು ನೋಡ್ಕೊಂಡ್ರೆ ಮಾತ್ರ ಬರೀಲಿಕ್ಕಾಗೋದು, ಇಲ್ದರೆ ಏನು ಬರೀತೀರಾ ಡೈರಿನಲ್ಲಿ? ಅದಕ್ಕೆ ದಿನಚರಿ ಬಹಳ ಉಪಯುಕ್ತವಾದಂಥ ಸಾಧನ ನಮ್ಮ ಸೂಕ್ಷ್ಮತೆ ಬೆಳೆಸ್ಕೊಳ್ಳಿಕ್ಕೆ. ಧ್ಯಾನ ಮುಗಿದ ತಕ್ಷಣದ ಸಮಯ ಈ ಅರಿವನ್ನು ಬೆಳೆಸಿಕೊಳ್ಳಲು ಅತ್ಯುತ್ತಮ. ಧ್ಯಾನ ಮುಗಿದ ನಂತರ ಸುಮ್ಮನೆ ನಿಮ್ಮನ್ನು ನೀವು ಗಮನಿಸಿರಿ. ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಅಂಡರ್ಲೈನ್ ಮಾಡ್ಕೊಳ್ರಿ. ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿರಿ. ನಿಮಗೆ ಹೇಗೆ ಅನಿಸುತ್ತದೆ? ನಿಮ್ಮ ಸ್ಥಿತಿ ಅನೇಕ ರೀತಿಗಳಲ್ಲಿ ಪ್ರಕಟಗೊಳ್ಳಬಹುದು. ದಿನಚರಿ ಅತ್ಯಂತ ಉಪಯುಕ್ತವಾದಂಥ ಸಾಧನ, ಏಕೆಂದರೆ ನಿಮ್ಮ ಸ್ಥಿತಿಯ ಬಗೆಗೆ ಬರೆಯಬೇಕೆಂದರೆ ನೀವು ಅದನ್ನು ಸಹಜವಾಗಿಯೇ ಗಮನಿಸುತ್ತೀರಿ. ನೀವು ಗಮನ ವಹಿಸಿದಾಗ ನಿಮ್ಮ ಅರಿವು ಚೆನ್ನಾಗಿ ಶ್ರುತಿಗೊಳ್ಳುತ್ತದೆ ಮತ್ತು ನಿಮ್ಮ ಸಂವೇದನಾಶೀಲತೆ ಹೆಚ್ಚುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನೀವು ಗಮನ ವಹಿಸಿದಾಗ ನಿಮ್ಮ ಅರಿವು ಚೆನ್ನಾಗಿ ಶ್ರುತಿಗೊಳ್ಳುತ್ತದೆ ಮತ್ತು ನಿಮ್ಮ ಸಂವೇದನಾಶೀಲತೆ ಬೆಳೆಯುತ್ತದೆ. ಆರಂಭದಲ್ಲಿ ಏನನ್ನು ಬರೆಯಬೇಕೆಂದು ತಿಳಿದಿಲ್ಲವೆಂದು ಅನೇಕರು ಹೇಳುತ್ತಾರೆ. ಮೊದಲಿಗೆ ಒಂದು ವಾಕ್ಯ ಅಥವಾ ಒಂದು ಶಬ್ದವನ್ನು ಬರೆಯಬಹುದು, ಆದರೆ ಕೆಲ ವಾರಗಳ ನಂತರ ಕೆಲವು ಪ್ಯಾರಾಗಳನ್ನು ಬರೆಯಬಹುದು. ಬೇಗನೆ ವಿಸ್ತಾರವಾದ ವಿವರಣೆಗಳಿಂದ ಪುಟಗಳನ್ನು ತುಂಬುತ್ತೀರಿ. ನಮ್ಮ ಅವಸ್ಥೆಯ ಬಗೆಗೆ ಹೆಚ್ಚಿನ ಅರಿವಿದ್ದಷ್ಟು ಅದರ ಆಳ ಮತ್ತು ತೀವ್ರತೆಯನ್ನು ಅಧಿಕವಾಗಿ ಅನುಭವಿಸುತ್ತೇವೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಮಗೆ ಎಷ್ಟೋ ಸತಿ ಅದೇ ಅವಸ್ಥೆ ಬಂದಿದೆ ಅಂತ ಹೇಳ್ತಾರೆ. ಕೆಲವರು ಬರೀ ಕಾಮ್ನೆಸ್ ಬರ್ತಿದೆ ಅಂತ ಹೇಳ್ತಾರೆ, ಕೆಲವರು ಬರೀ ಪೀಸ್ ಬರ್ತಿದೆ ಅಂತ ಹೇಳ್ತಾರೆ, ಕೆಲವು ಸ್ಟಿಲ್ನೆಸ್ ಇದೆ ಅಂತ ಹೇಳ್ತಾರೆ. ಯಾವುದೋ ಅವಸ್ಥೆ ಪುನರಾವರ್ತಿತವಾಗ್ತಾ ಇದೆ, ಪದೇ ಪದೇ ಅದೇ ಬರ್ತಿದೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಆಳ ಮತ್ತು ತೀವ್ರತೆ ಎರಡೂ ವ್ಯತ್ಯಾಸವಾಗಿರುತ್ತೆ. ಅದನ್ನು ನೋಡ್ಕೊಳ್ಳಿಕ್ಕೆ ಕಲಿಬೇಕು. ಆಳ ಮತ್ತು ತೀವ್ರತೆ ನಾವೇನು ಗ್ರಹಿಸ್ಕೊಂಡಿರ್ತೀವಿ ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು ಧ್ಯಾನ ಮುಗಿದ ನಂತರ. ಸೊ ಅದೇ ಕಾಮ್ನೆಸ್ ಅಂತ ಇರುತ್ತೆ, ಅದೇ ಪ್ರಶಾಂತತೆ ಅಂತ ಇರುತ್ತೆ ಅಂತ ಇಟ್ಕೊಳ್ರಿ. ಆದ್ರೆ ಅದರ ಆಳ ಮತ್ತು ತೀವ್ರತೆ ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆ ಆಗಿರ್ತಕ್ಕಂಥ ಆಳ ಅಥವಾ ತೀವ್ರತೆಯನ್ನು ಗ್ರಹಿಸ್ಕೊಳ್ಳಿಕ್ಕೆ ನಾವು ನಮ್ಮ ಸೂಕ್ಷ್ಮತೆನ ಬೆಳೆಸ್ಕೋಬೇಕು. ಅದು ಹೇಗೆ ಬೆಳೆಸ್ಕೊಳ್ಳೋದು? ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಬೆಳೆಸ್ಬೋದು. ಅದಕ್ಕೊಂದು ಉದಾಹರಣೆ ಕೊಡೋದ್ರಿಂದ ಬೆಳೆಸ್ಬೋದು. ಸರಿನಾ?
ನಮ್ಮ ಅವಸ್ಥೆ ಬಗೆಗೆ ಹೆಚ್ಚಿನ ಅರಿವಿದ್ದಷ್ಟು ಅದರ ಆಳ ಮತ್ತು ತೀವ್ರತೆಯನ್ನು ಅಧಿಕವಾಗಿ ಅನುಭವಿಸುತ್ತೇವೆ. ಹೊಸ ಅವಸ್ಥೆಯು ಬೀಜವಿದ್ದಂತೆ ಅದು ಸಣ್ಣದಾಗಿ ಪ್ರಾರಂಭವಾಗಿ ಕ್ರಮೇಣ ತೆರೆದುಕೊಳ್ಳುತ್ತದೆ. ಅದು ಒಳಗಿನಿಂದ ವಿಸ್ತರಿಸುತ್ತಾ ಜೀವಕಳೆಯನ್ನು ತುಂಬಿಕೊಳ್ಳುತ್ತದೆ. ಅಂಡರ್ಲೈನ್ ಮಾಡಿಕೊಡ್ರಿ, ಅದು ಒಳಗಡೆಯಿಂದ ವಿಸ್ತಾರವಾಗ್ತಾ ಜೀವಕಳೆಯನ್ನು ತುಂಬಿಕೊಳ್ಳುತ್ತೆ. ಅದು ಹೇಗಾಗತ್ತೆ? ನಾವು ಆ ಧ್ಯಾನದ ಸ್ಥಿತಿಗೆ ಗಮನ ಕೊಡ್ತಾ ಕೊಡ್ತಾ ಎಲ್ಲಿ ಗಮನ ಕೊಡ್ತೀವೋ ಅಲ್ಲಿ ಶಕ್ತಿ ಹರಿಯುತ್ತೆ. ಎಲ್ಲಿ ಶಕ್ತಿ ಹರಿಯುತ್ತೋ ಅಲ್ಲಿ ಅದು ವಿಸ್ತಾರ ಆಗುತ್ತೆ, ಜೀವಕಳೆಯನ್ನು ತುಂಬಿಕೊಳ್ಳುತ್ತೆ. ಇದನ್ನೇ ಎನ್ಲೈವನಿಂಗ್ ಅಂತ ಕರೆಯೋದು. ನಮ್ಮ ಇಡೀ ಅಸ್ತಿತ್ವವು ಅದರೊಂದಿಗೆ ಕಂಪಿಸುವಂತೆ ತೋರುತ್ತದೆ. ಈಗ ನಮ್ಮ ಇಡೀ ಅಸ್ತಿತ್ವ ಅದು ಯಾವ ವಿಸ್ತಾರವಾದಂಥ ಒಂದು ಜೀವಕಳೆಯಿಂದ ತುಂಬಿರತಕ್ಕಂಥ ಸ್ಥಿತಿ ಇದೆಯಲ್ಲ, ಅದರ ಜೊತೆಗೆ ನಮ್ಮ ಇಡೀ ಅಸ್ತಿತ್ವ ಕಂಪಿಸಿದಂತೆ ತೋರುತ್ತದೆ. ಅವಸ್ಥೆ ಸಾಕಷ್ಟು ಜೀವಕಳೆ ತುಂಬಿಕೊಂಡಾಗ ಅದು ಉತ್ತುಂಗಕ್ಕೆ ಏರುತ್ತದೆ. ಈಗ ಹೊಸ ತಿರುವು ಪಡೆಯುತ್ತದೆ. ನಾವು ಅದನ್ನು ಅಂತರ್ಗತವಾಗಿಸಲು ಪ್ರಾರಂಭಿಸುತ್ತೇವೆ. ಇದು ಮೂರನೇದು, ಇಂಬೈಬಿಂಗ್. ಐ ಇದೆಯಲ್ಲ, ಐ ಅಂದ್ರೆ ಇಂಬೈಬಿಂಗ್. ಇಂಬೈಬಿಂಗ್ ಅಂದ್ರೆ ಅಂತರ್ಗತಗೊಳಿಸೋದು. ಜೀವಕಳೆ ತುಂಬಿಕೊಂಡು ಅದು ಉತ್ತುಂಗ ಶಿಖರಕ್ಕೆ ಏರುತ್ತೆ. ಅದಾದ್ಮೇಲೆ ನಾವು ಅದನ್ನ ಅಂತರ್ಗತಗೊಳಿಸ್ಲಿಕ್ಕೆ ಶುರು ಮಾಡ್ತೀವಿ. ಅದನ್ನು ನಾವು ಮೈಗೂಡಿಸಿಕೊಳ್ಳುತ್ತೇವೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಇಂಬೈಬಿಂಗ್ ಅಂದ್ರೆ ಅದನ್ನ ನಾವು ಮೈಗೂಡಿಸಿಕೊಳ್ತೇವೆ. ಅದು ನಮ್ಮ ಭಾಗವಾಗತೊಡಗುತ್ತದೆ. ಅದು ನಮ್ಮದೇ ಭಾಗವಾದ ನಂತರ ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳು ಅದರ ನಿಶ್ಚಿತ ಗುಣಗಳನ್ನು ಫಲಿಸಲು ಪ್ರಾರಂಭಿಸುತ್ತವೆ. ಸೊ ಇಂಬೈಬಿಂಗ್ ಆಗ್ಬೇಕಾದ್ರೆ ಏನಾಗುತ್ತೆ? ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳು ಅದರ ನಿಶ್ಚಿತ ಗುಣಗಳನ್ನು ಪ್ರತಿಫಲಿಸಲು ಪ್ರಾರಂಭಿಸುತ್ತದೆ. ಈ ಪ್ರಕ್ರಿಯೆ ಒಂದು ಆಸಕ್ತಿದಾಯಕ ಸಂಗತಿ ಎಂದರೆ ನಾವು ಅವಸ್ಥೆಯನ್ನು ಮೈಗೂಡಿಸಿಕೊಂಡಷ್ಟು ಅದರ ತೀವ್ರತೆ ಕಡಿಮೆ ಆಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಅವಸ್ಥೆನ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಳ್ತೀವೋ ಅಷ್ಟೇ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಅದರ ಅನುಭವ ಕ್ಷೀಣಿಸತೊಡಗುತ್ತದೆ. ಅಂತಿಮವಾಗಿ ನಾವು ಅದನ್ನು ಅನುಭವಿಸುವುದು ನಿಲ್ಲುತ್ತದೆ. ನಂತರ ನಾವು ಅದನ್ನು ಕಳೆದುಕೊಂಡೆವೆಂದು ಭಾವಿಸಬಹುದು. ಆದರೆ ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡರೆ ಅದು ಹೋಗಿಲ್ಲವೆಂದು ತಿಳಿಯುತ್ತದೆ. ಅದನ್ನು ಅನುಭವಿಸುವ ಬದಲು ನೀವು ಅದೇ ಆಗುತ್ತಿದ್ದೀರಿ. ಸಪರೇಟ್ ಆಗಿ ಅನುಭವಿಸ್ತಾ ಇಲ್ಲ, ನೀವು ಅದೇ ಆಗ್ತಾ ಇದ್ದೀರಿ. ಉದಾಹರಣೆಗೆ, ನೀವು ಊಟ ಮಾಡಿದಾಗ ಏನಾಗುತ್ತದೋ ನೋಡಿರಿ. ಮೊದಲಿಗೆ ಆಹಾರವು ನಿಮ್ಮ ಉದರದಲ್ಲಿರುವುದು ನಿಮಗೆ ತಿಳಿಯುತ್ತದೆ. ಆದರೆ ಆಹಾರವು ಜೀರ್ಣವಾದಂತೆ ಅದನ್ನು ನಿಮ್ಮ ದೇಹದಲ್ಲಿ ಕಾಣಲಾರಿರಿ. ಅದು ನಿಮ್ಮ ಭಾಗವಾಗುತ್ತದೆ. ಅಂತೆಯೇ ಯಾವುದೇ ಅವಸ್ಥೆಯ ಅನುಭವವು ಅದಿನ್ನೂ ನಿಮ್ಮ ಭಾಗವಾಗಿಲ್ಲವೆಂದು ತೋರುತ್ತದೆ. ಅದಿನ್ನೂ ಅನ್ಯವಾದುದು, ಅದಿನ್ನೂ ಹೊಸತು. ಅದು ನಿಜವಾಗಿ ನಿಮ್ಮ ಭಾಗವಾದಾಗ ನೀವು ಅದನ್ನು ಕೊಂಚವೂ ಅನುಭವಿಸಲಾರಿರಿ. ಬಾಬೂಜಿ ಅವರು ಹೇಳಿದಂತೆ, ಕಣ್ಣು ತನ್ನನ್ನು ತಾನು ನೋಡಿಕೊಳ್ಳಲಾಗದು. ಅದು ತಾನಾಗಿದೆ ನಾನೆಂದೆ. ಖಂಡಿತ, ದಾಜಿ ಹೇಳಿದರು. ಆ ಸಂದರ್ಭದಲ್ಲಿ ಅವಸ್ಥೆ ನಿಜವಾಗಿ ಸುರಕ್ಷಿತವಾಗಿರುತ್ತದೆ. ಅದೀಗ ನಿಮ್ಮದು. ಅಷ್ಟೇನೂ ಅನುಭವವಿಲ್ಲದ ಈ ಸ್ಥಿತಿಯಲ್ಲಿ ಇರುತ್ತೆ. ನಿಮ್ಮ ಹೃದಯ ಹೊಸತನ್ನು ಬಯಸುತ್ತದೆ. ಈ ಹಂಬಲವೇ ಮುಂದಿನ ಅವಸ್ಥೆಯನ್ನು ಪ್ರಚೋದಿಸುತ್ತದೆ. ಸೊ ಈಗ ಪೂರ್ತಿ ಮೈಗೂಡಿಸ್ಕೊಂಡು ಆ ಅವಸ್ಥೆಯನ್ನು ಪೂರ್ತಿ ನಾವು ಹೀರ್ಕೊಂಡ್ಬಿಟ್ಟಾಗ ಆ ಅವಸ್ಥೆ ಹೊರಟೋಗುತ್ತೆ, ಮಾಯವಾಗಿ ಹೋಗುತ್ತೆ, ನಮ್ಮ ಅನುಭವಕ್ಕೆ ಇನ್ನು ಬರಲ್ಲ. ತದನಂತರ ಏನಾಗುತ್ತೆ? ಮತ್ತೆ ಹೃದಯದಲ್ಲಿ ಹಂಬಲ ಬರುತ್ತೆ. ಮತ್ತೆ ಮುಂದಿನ ಅವಸ್ಥೆಗೆ ನಮ್ಮ ಹೃದಯ ಅಣಿಯಾಗತ್ತೆ. ಪುನಃ ಇಡೀ ಚಕ್ರವು ಪುನರಾವರ್ತಿತವಾಗುತ್ತದೆ. ನಾನು ಹೇಳಿದೆ. ಹೌದು ಎಂದರು ದಾಜಿ. ಅವಸ್ಥೆಯು ಜೀವಕಳೆ ತುಂಬಿಕೊಳ್ಳುವುದು, ಮೈಗೂಡಿಸಿಕೊಳ್ಳುವುದು ಮತ್ತು ಅದನ್ನು ಸುರಕ್ಷಿತಗೊಳಿಸುವುದು. ಈ ಪ್ರಕ್ರಿಯೆ ನಮ್ಮ ಸಹಜ ಸ್ವಭಾವವಾಗಬೇಕು. ಎಷ್ಟಾದರೂ ಈ ಯಾತ್ರೆಯಲ್ಲಿ ಹಾದು ಹೋಗುವ ಅನೇಕ ಅವಸ್ಥೆಗಳಿವೆ. ನಾವು ಮುನ್ನಡೆದಂತೆ ಪ್ರತಿ ಅವಸ್ಥೆಯು ಹಿಂದಿನಕ್ಕಿಂತ ಉತ್ತಮವೂ ಸೂಕ್ಷ್ಮವಾಗಿಯೂ ಇರುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಮುನ್ನಡೆದಂತೆ ಪ್ರತಿ ಅವಸ್ಥೆಯು ಹಿಂದಿನಕ್ಕಿಂತ ಉತ್ತಮವೂ ಸೂಕ್ಷ್ಮವೂ ಆಗಿರುತ್ತದೆ. ನಮ್ಮ ಗ್ರಹಣ ಶಕ್ತಿ ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಹೋಗುವವರೆಗೂ ಈ ಅತಿ ಸೂಕ್ಷ್ಮ ಅವಸ್ಥೆಗಳು ನಮ್ಮಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತದೆ. ನಮ್ಮ ಗ್ರಹಣ ಶಕ್ತಿ ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಹೋಗುವವರೆಗೂ ಈ ಅತಿ ಸೂಕ್ಷ್ಮ ಅವಸ್ಥೆಗಳು ನಮ್ಮಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತದೆ. ಅಂದ್ರೆ ನಮ್ಮ ಗ್ರಹಣ ಶಕ್ತಿ ಕೂಡ ಅವಸ್ಥೆ ಜೊತೆಯಾಗಿ ಬೆಳಿಬೇಕು. ಆಗ ನಾವು ಅವುಗಳೊಂದಿಗೆ ಒಂದಾಗುವುದರೊಂದಿಗೆ ಜೀವಕಳೆ ತುಂಬುವುದನ್ನಾಗಲಿ, ಮೈಗೂಡಿಸಿಕೊಳ್ಳುವುದನ್ನಾಗಲಿ, ಸುರಕ್ಷಿತಗೊಳಿಸುವುದನ್ನಾಗಲಿ ಮಾಡಲು ಅಸಮರ್ಥರಾಗುತ್ತೇವೆ. ಅದು ನಮಗೆ ಬೆಳಿಲಿಲ್ಲ ಅಂದ್ರೆ, ಯಾವುದು ನಮ್ಮ ಗ್ರಹಣ ಶಕ್ತಿ ನಿರಂತರವಾಗಿ ಬೆಳಿಲಿಲ್ಲ ಅಂತಂದ್ರೆ ಇದು ಯಾವುದು ನಾವು ಮಾಡ್ಲಿಕ್ಕಾಗಲ್ಲ. ನಾವು ನಮ್ಮ ಗ್ರಹಣ ಶಕ್ತಿಯನ್ನು ಹೇಗೆ ಸೂಕ್ಷ್ಮಗೊಳಿಸಿಕೊಳ್ಳಬೇಕು?
ನಾನು ಕೇಳಿದೆ. ಅದು ಹೊಸ ಭಾಷೆಯನ್ನು ಕಲಿತಂತೆ, ದಾಜು ಹೇಳಿದರು. ಕ್ರಮೇಣವಾಗಿ ನಮ್ಮನ್ನು ನಾವು ಲಕ್ಷ್ಯ ಕೊಟ್ಟು ನೋಡಿಕೊಂಡಾಗ, ಪ್ರತಿ ಅವಸ್ಥೆ ಬಂದಂತೆ ಅದನ್ನು ಆಸ್ಥೆಯಿಂದ ಗಮನಿಸಿದಾಗ ನಾವು ಅದರಲ್ಲಿ ಪರಿಣಿತರಾಗುತ್ತೇವೆ. ಇದು ಅಂಡರ್ಲೈನ್ ಮಾಡಿಕೊಡ್ರಿ, ತುಂಬಾ ಜನ ಇದು ಒದ್ದಾಡ್ತಾರೆ. ಕ್ರಮೇಣವಾಗಿ ನಮ್ಮನ್ನು ನಾವು ಲಕ್ಷ್ಯ ಕೊಟ್ಟು ನೋಡಿಕೊಂಡಾಗ, ಪ್ರತಿ ಅವಸ್ಥೆ ಬಂದಂತೆ ಅದನ್ನು ಆಸ್ಥೆಯಿಂದ ಗಮನಿಸಿದಾಗ ನಾವು ಅದರಲ್ಲಿ ಪರಿಣಿತರಾಗುತ್ತೇವೆ. ಅದನ್ನು ಹೇಗೆ ಮಾಡುವುದೆಂದು ಅದಾಗಲೇ ನಾನು ನಿಮಗೆ ವಿವರಿಸಿದ್ದೇನೆ. ಆದರೆ ನಾವು ಈ ಅಭ್ಯಾಸವನ್ನು ಬೇಗನೆ ಬೆಳೆಸಿಕೊಳ್ಳುವುದು ಉತ್ತಮ. ಏಕೆಂದರೆ ಉನ್ನತ ಹಂತಗಳಲ್ಲಿ ಅವಸ್ಥೆಗಳು ಅದೆಷ್ಟು ಸೂಕ್ಷ್ಮವಾಗಿರುತ್ತವೆಂದರೆ ಅವುಗಳನ್ನು ಗ್ರಹಿಸುವುದು ಬಹುತೇಕ ಅಸಾಧ್ಯವಾಗುತ್ತದೆ. ನಾವು ಉನ್ನತ ಹಂತಕ್ಕೆ ಹೋದಾಗ ಅವಸ್ಥೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವುಗಳನ್ನು ಗ್ರಹಿಸಲಿಲ್ಲವಾದರೆ ಅವು ಕುಂಠಿತಗೊಳ್ಳುತ್ತವೆ ಮತ್ತು ನಮಗೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಆದರೂ ಯಾತ್ರೆ ಪಥದಲ್ಲಿ ನಿಮ್ಮ ಆಂತರಿಕ ಗ್ರಹಣ ಶಕ್ತಿಗಳನ್ನು ಹಂತ ಹಂತವಾಗಿ ಶ್ರುತಿಗೊಳಿಸಿದರೆ ಆ ಅತಿ ಸೂಕ್ಷ್ಮ ಅವಸ್ಥೆಗಳನ್ನು ನಿರ್ವಹಿಸಬಹುದು. ಅವುಗಳ ಮೂಲಕ ನೀವು ಮತ್ತಷ್ಟು ಸೂಕ್ಷ್ಮ ಅವಸ್ಥೆಗಳಿಗೆ ತಲುಪಿ ಕೊನೆಗೆ ಎಲ್ಲ ಅವಸ್ಥೆಗಳಿಗಿಂತ ಸೂಕ್ಷ್ಮವಾದ ಅವಸ್ಥೆರಹಿತ ಅವಸ್ಥೆಯನ್ನು ತಲುಪುವಿರಿ. ಸೊ ನಮ್ಮ ಗ್ರಹಣ ಶಕ್ತಿ ಕೂಡ ನಾವು ಬೆಳೆಸ್ತಾ ಹೋಗ್ಬೇಕು ಅಂತ ದಾಜಿಯವರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಜೀವನದ ಆಗು ಹೋಗುಗಳಿಂದ ನಾವು ವಿಚಲಿತರಾಗುತ್ತೇವೆ. ನಾನೆಂದೆ, ಅಂತ ಸಮಯದಲ್ಲಿ ನಾವು ಧ್ಯಾನದಲ್ಲಿ ಸ್ವೀಕರಿಸಿದ ಅವಸ್ಥೆಯನ್ನು ಕಳೆದುಕೊಳ್ಳುತ್ತೇವೆ ಅನಿಸುತ್ತದೆ. ಮತ್ತೊಮ್ಮೆ ಧ್ಯಾನ ಮಾಡದೆ ಅದನ್ನು ಮರಳಿ ಪಡೆಯಬಹುದೇ? ಸೊ ಬೆಳಿಗ್ಗೆ ಧ್ಯಾನ ಮಾಡಿದಿರ, ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ಥಿತಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಮತ್ತೆ ಅದನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದ್ಸತಿ ಧ್ಯಾನ ಮಾಡಿದಿರಾ, ಪಡಿಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೀವು ಮತ್ತೊಮ್ಮೆ ಧ್ಯಾನ ಮಾಡುವ ಅಗತ್ಯವಿಲ್ಲ, ದಾಜಿ ಹೇಳಿದರು. ಒಂದು ಕ್ಷಣ ನಿಲ್ಲಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಹೃದಯವನ್ನು ಮರುಸಂಪರ್ಕಿಸಿ. ತಾನಾಗಿಯೇ ನಿಮ್ಮ ಅವಸ್ಥೆ ಮರುಕಳಿಸುತ್ತದೆ. ಅಥವಾ ಪ್ರಜ್ಞಾಪೂರ್ವಕವಾಗಿ ಆ ಅವಸ್ಥೆ ಹೇಗಿತ್ತೆಂದು ನೆನಪಿಸಿಕೊಳ್ಳಿರಿ. ಅದನ್ನು ನೆನಪಿಸಿಕೊಳ್ಳುವುದರಿಂದ ನಾವು ಅದನ್ನು ಮರಿ ಸೃಷ್ಟಿಸುತ್ತೇವೆ. ಸೊ ಎರಡು ದಾರಿ ಹೇಳ್ತಾ ಇದ್ದಾರೆ. ಹೃದಯದ ಕಡೆಗೆ ನೋಡಿದಾಗ ಹೃದಯದಲ್ಲಿ ಅದಿರೋದು ಗೊತ್ತಾಗುತ್ತೆ. ಎರಡನೇದು, ನಾವು ಅದನ್ನು ಮರುಸೃಷ್ಟಿ ಮಾಡ್ಕೋಬಹುದು. ಹಾಗೆ ನಮ್ಮ ನೆನಪಿಗೆ, ಪ್ರಜ್ಞಾವಂತ ಸ್ಥಿತಿನಲ್ಲಿ ನೆನಪಿಗೆ ತಂದುಕೊಂಡು ಅದನ್ನು ಮರುಸೃಷ್ಟಿ ಮಾಡಬಹುದು. ಬೆಳಗ್ಗೆ ಗಾಢವಾದಂಥ ಧ್ಯಾನಕ್ಕಿಳಿಯಲು ನಿಮಗೆ 1 ಗಂಟೆ ಬೇಕಾಗಿದ್ದಿರಬಹುದು. ಆದರೆ ಈಗ ಕೆಲವು ಕ್ಷಣಗಳಲ್ಲಿ ನಿಮ್ಮನ್ನು ನೀವು ಸಮಾಧಿಯಸ್ತಿ ಹೊಸ್ತಿಲಲ್ಲಿ ಕಾಣಬಹುದು. 1 ಗಂಟೆಯ ಅವಧಿಯಲ್ಲಿ ಉತ್ಪತ್ತಿಯಾದ ಅವಸ್ಥೆಯನ್ನು ಕೆಲವೇ ಕ್ಷಣಗಳಲ್ಲಿ ಹೇಗೆ ಮರುಸೃಷ್ಟಿಸಬಹುದು? ನಾನು ಕೇಳಿದೆ. ನಿಮ್ಮ ಮುಂಜಾನೆಯ ಧ್ಯಾನದಿಂದ ನೀವು ಈಗಾಗಲೇ ಒಂದು ಹಾದಿಯನ್ನು ಸೃಷ್ಟಿಸಿದ್ದೀರಿ. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಮುಂಜಾನೆ ಧ್ಯಾನ ಮಾಡಬೇಕಾದ್ರೆ ನೀವು ಆಳಕ್ಕೆ ಹೋಗ್ತಿರಲ್ಲ, ಆಳಕ್ಕೆ ಹೋಗ್ತಾ ಹೋಗ್ತಾ ಏನಾಗಿರುತ್ತೆ, ಒಂದು ಹಾದಿ ಸೃಷ್ಟಿ ಆಗಿರುತ್ತೆ. ಈಗ ಕಾಡಿದೆ ಅಂತ ಇಟ್ಕೊಳ್ರಿ. ಕಾಡಲ್ಲಿ ನಡೀತಾ ನಡೀತಾ ನೀವು ಕಾಡಿನಲ್ಲಿ ಒಂದು ಹಾದಿನ ಸೃಷ್ಟಿ ಮಾಡಿದ್ದೀರಾ. ಮುಂದಿನ ಸತಿ ಹೋಗ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ಹಾದಿ ಇದೆ. ಈಗ ಹಾದಿ ಸಿದ್ಧವಾಗಿರುವಾಗ ನೀವು ಅದನ್ನು ಅನುಸರಿಸಬೇಕಷ್ಟೇ. ನೀವು ಕೇವಲ ಹೃದಯವನ್ನು ಕೇಳಿ ಅದು ಬರುತ್ತದೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡುತ್ತೀರೋ ಅದು ಅಷ್ಟೇ ಸುಲಭವಾಗುತ್ತದೆ. ಎಷ್ಟು ಹೆಚ್ಚು ಧ್ಯಾನ ಮಾಡುತ್ತೀರೋ ಅದು ಅಷ್ಟೇ ಸುಲಭವಾಗುತ್ತದೆ. ಸರಿನಾ? ಇಲ್ಲಿ ನಿಲ್ಲಿಸೋಣ ಅಂತ ಹೇಳಿದ್ರೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇದರಲ್ಲಿ 3 ಹೇಳಿದ ಸ್ಟೆಪ್ಪು AEIOU ಇದೆಯಲ್ಲ, ಅದರಲ್ಲಿ ಅಕ್ವೈರಿಂಗ್ ದ ಕಂಡೀಷನ್ ಹೇಳಿದ್ದಾರೆ, ಎನ್ಲೈವಿಂಗ್ ದ ಕಂಡೀಷನ್ ಹೇಳಿದ್ದಾರೆ, ಇಂಬೈಬಿಂಗ್ ದ ಕಂಡೀಷನ್ ಹೇಳಿದ್ದಾರೆ. ಅದಾದ್ಮೇಲೆ ನಾವು ನಮ್ಮ ಕಂಡೀಷನ್ನ ಸುರಕ್ಷಿತಗೊಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನ OU ಅಂತ ಹೇಳಿ ಮತ್ತಷ್ಟು ವಿಸ್ತಾರ ಮಾಡಿದ್ದಾರೆ ಮುಂದಕ್ಕೆ. O ಅಂತಂದ್ರೆ ನಾವು ಆ ಕಂಡೀಷನ್ ಜೊತೆ ಒಂದಾಗೋದು, ಆ ಸ್ಥಿತಿ ಜೊತೆ ಒಂದಾಗೋದು. ಬಟ್ ಆದ್ರೆ ಆ ಸ್ಥಿತಿ ಜೊತೆ ಒಂದಾದ ಮೇಲೂ ಕೂಡ ನಮಗೆ ಅರಿವಿರುತ್ತೆ, ಆ ಸ್ಥಿತಿ ಜೊತೆ ಒಂದಾಗಿದ್ದೀವಿ ಅಂತ. ನಾವು ಇದ್ದೀವಿ, ಆ ಸ್ಥಿತಿಯ ಅರಿವು ಇರುತ್ತೆ. ಅವಾಗ ಅದನ್ನ ಒನ್ನೆಸ್ ಅಂತ ಕರಿತೀವಿ. ಇನ್ನೂ ಮುಂದಕ್ಕೆ ಹೋಗ್ತಾ ಏನಾಗುತ್ತೆ, ಆ ಸ್ಥಿತಿ ನಮ್ಮಲ್ಲಿ ಪೂರ್ತಿ ಕರಗತ ಆದಾಗ ಆ ಸ್ಥಿತಿ ಮಾಯವಾಗಿ ಹೋಗ್ಬಿಡುತ್ತೆ. ಆ ಸ್ಥಿತಿ ಮಾಯವಾಗಿ ಹೋದ್ಮೇಲೆ ಅದನ್ನು ನಾವು ಯೂನಿಯನ್ ಅಂತ ಕರಿತೀವಿ, ಐಕ್ಯತೆ ಅಂತ ಕರಿತೀವಿ. ಸರಿನಾ? ಸರಿ, ಪುಷ್ಪ ಅವರೇ. ಬ್ರದರ್ ನಮಸ್ಕಾರ. ಬ್ರದರ್, ಇದು ಧ್ಯಾನಾವಸ್ಥೆಗೂ ಮತ್ತೆ AEIಗೂ ಎರಡೂ ಬೇರೆ ಬೇರೆ ಹೇಗಾಗತ್ತೆ? ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದೇ ಧ್ಯಾನಾವಸ್ಥೆ ಇದು, AEIನಲ್ಲೂ ಅದನ್ನೇ ಮಾಡೋದಲ್ವಾ ನಾವು? ಅದು ಎರಡು ಬೇರೆ ಬೇರೆನಾ ಅಥವಾ ಒಂದೇ? AEIOU ಮುಖಾಂತರ ನಾವು ಧ್ಯಾನಾವಸ್ಥೆಯನ್ನು ಪಡ್ಕೊಳ್ತೀವಿ. AEIOU ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಧ್ಯಾನಾವಸ್ಥೆ ಪಡಿಲಿಕ್ಕೆ ಆಗಲ್ಲ.
ಸರಿನಾ? ನಾವು ಯಾವ ಹಂತದ ಪ್ರಜ್ಞೆಗೆ ಹೋಗಿರ್ತೀವಿ ಅದರಲ್ಲಿ ಇರತಕ್ಕಂಥ ಸ್ಥಿತಿನ ನಾವು AE IOU ಮಾಡ್ಕೊಳ್ತಾ ನಾವು ಕರಗತ ಮಾಡ್ಕೊಳ್ತೀವಿ. ನಾವು AE IOU ಮುಖಾಂತರ ನಾವು ಕರಗತ ಮಾಡ್ಕೊಂಡ್ಮೇಲೆ ಹಾಗಾದ್ರೆ ಯಾವ ಪ್ರಜ್ಞೆಯ ಸ್ಥಿತಿಲಿ ಇರ್ತೀವಿ, ಯಾವ ಆಳವಾದಂಥ ಪ್ರಜ್ಞೆಗೆ ನಾವು ಧ್ಯಾನದಲ್ಲಿ ಹೋಗಿರ್ತೀವೋ ಆ ಸ್ತರದ ಪ್ರಜ್ಞೆನಲ್ಲಿ ನಾವು ಬದ್ಧರಾಗಿರ್ತೀವಿ. ನಾವು AE IOU ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಧ್ಯಾನದಲ್ಲಿ ಒಂದು ಸ್ತರದ ಪ್ರಜ್ಞೆಗೆ ಹೋಗ್ತೀವಿ, ಅಲ್ಲಿ ಒಂದು ಸ್ಥಿತಿ ಬರುತ್ತೆ. ನಾವು AE IOU ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೊಮ್ಮೆ ನಾವು ಆ ಪ್ರಜ್ಞೆಯಿಂದ ಹೊರಗಡೆ ಬಂದ್ಬಿಡ್ತೀವಿ. ಸೊ ಇನ್ ಬೇರೆ ರೀತಿ ನಾವು ಹೇಳೋದಾಯ್ತು ಅಂತಂದ್ರೆ AE IOU ಮಾಡ್ಕೊಳ್ಳೋದ್ರಿಂದ ನಾವು ಧ್ಯಾನಸ್ಥ ಸ್ಥಿತಿನಲ್ಲಿ ಇರಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅದ್ರಲ್ಲಿ ಬರ್ತಕ್ಕಂಥ ಸ್ಥಿತಿಗಳನ್ನ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಧ್ಯಾನದ ಕ್ರಿಯೆಯಿಂದ ಧ್ಯಾನಸ್ಥ ಸ್ಥಿತಿಗೆ ಹೇಗೆ ಹೋಗ್ಬೇಕು ಅಂತ ಹಿಂದಿನ ಪ್ಯಾರಾಗ್ರಾಫಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅರೆಕ್ಷಣ ನಾವು ಕಣ್ಣುಗಳಿಂದ ತೆಗೆದು ನಮ್ಮ ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥ ವಿಚಾರಗಳೇನಿದೆ, ವಸ್ತುಗಳೇನಿದೆ, ಅದ್ರ ಬಗೆಗೆ ನಾವು ಜಾಗೃತಿ ಮೂಡಿಸ್ಕೋಬೇಕು. ಬಟ್ ಜೊತೆಯಾಗಿ ನಮ್ಮ ಗಮನನ ಹೃದಯದ ಕಡೆಗೂ ಕೊಡ್ತಾ ಇರಬೇಕು. ಆವಾಗ ನಾವು ಧ್ಯಾನಾವಸ್ಥೆಗೆ ಬರ್ತಾ ಇದ್ದೀವಿ. ಈಗ ಸೊ 3 ಆಯ್ತು ಇವಾಗ. ಧ್ಯಾನದ ಕ್ರಿಯೆ ಆಯಿತು, ನಂತರ ಧ್ಯಾನಾವಸ್ಥೆ ಆಯಿತು. ಧ್ಯಾನಾವಸ್ಥೆಯಿಂದ ನಾವು ಪಡೆದಿರ್ತಕ್ಕಂಥ ಸ್ಥಿತಿನ ಮುಂದಕ್ಕೆ ಹೋಗಿ AE IOU ಮಾಡ್ಕೊಳ್ತೀವಿ. ನೀವು ಅರ್ಧ ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ AE IOU ಮಾಡ್ಕೊಳ್ಲಿಕ್ಕೆ ಆಗಲ್ಲ. AE IOU ಕಾಲ ಕಳೆದಂತೆ ಕೆಲವು ಗಂಟೆಗಳಲ್ಲಿ, ಕೆಲವು ದಿವಸಗಳಲ್ಲಿ ಆಗ್ತಕ್ಕಂಥ ಕ್ರಿಯೆ. ಬರೀ ಆ ಮೊದಲ 5 ನಿಮಿಷ ನೀವೇನು ಧ್ಯಾನದ ಕ್ರಿಯೆನ ಧ್ಯಾನಾವಸ್ಥೆಯಾಗಿ ಪರಿವರ್ತನೆ ಮಾಡ್ತೀರಲ್ಲ, ಅದು AE IOU ಆಗಲ್ಲ. ಧ್ಯಾನಾವಸ್ಥೆ ನಂತರ ನೀವು ಅದನ್ನೇ ಮುಂದುವರಿಸ್ಕೊಂಡು AE IOU ಮಾಡಿಕೊಂಡಾಗ ಆ ಧ್ಯಾನಾವಸ್ಥೆ ಸ್ಥಿತಿ ಹಾಗೆ ಮುಂದುವರಿಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಮೊದಲು ಧ್ಯಾನದ ಕ್ರಿಯೆ, ನಂತರ ಅದರಿಂದ ಧ್ಯಾನಸ್ಥ ಸ್ಥಿತಿ ಪಡ್ಕೋಬೇಕು. ತದನಂತರ ಆ ಧ್ಯಾನಸ್ಥ ಸ್ಥಿತಿ ಪಡ್ಕೊಂಡ್ಮೇಲೆ ಆ ಸ್ಥಿತಿನ ನಾವು AE IOU ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಬೆಳಿಬೇಕು. ಇದು 3 ಸ್ಟೆಪ್ಪಲ್ಲಿ ಬೆಳಿತೀರ ನೀವು. ಸರಿನಾ? ಓಕೆ ಬ್ರದರ್, ಅರ್ಥ ಆಯ್ತು. ಥ್ಯಾಂಕ್ ಯು. 9:30 ಅಥವಾ 9:45. ಸರಿ, ಇನ್ನು ಯಾರ ಪ್ರಶ್ನೆ ಇದೆಯಾ? ಹೇಳ್ರಿ ರಾಧಿಕಾ ಅವರು. ಸರ್ ನಮಸ್ತೆ ಸರ್. ಸರ್ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ರಿ. ಸರ್ ಟ್ರಸ್ಟಿಗೆ ಬರೋರು ಸ್ಟಡಿ ಮೆಟೀರಿಯಲ್ಸ್ ನೀವು ಕೊಟ್ಟಿರೋ ಬಳಕೆದಾರರ ಮಾರ್ಗದರ್ಶಿ ಅದೊಂದು ಬುಕ್ ತಂದ್ರೆ ಸಾಕ, ಮತ್ತೆ ಬೇರೆ ತರ್ಬೇಕು ಸರ್? ಬೇಕಾದ್ರೆ ನಿಮ್ಗೆ ಜೊತೆಯಾಗಿ ಆ ಮ್ಯಾಕ್ಸಿಮ್ಸ್ ಓದ್ಕೊಳ್ಳಿಕ್ಕೆ ಬಾಬೂಜಿ ಅವರ ಮೊದಲ ಸಂಚಿಕೆ ಇದೆಯಲ್ಲ, ಸಮಗ್ರ ಕೃತಿಗಳು ಮೊದಲ ಸಂಚಿಕೆ, ಅದು ತಗೊಂಡ್ಬಂದಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಬಾಬೂಜಿ ಅವರು ಏನು 10 ನಿಯಮಗಳು ಬರೆದಿದ್ದಾರೆ, ಅದರ ಬಗ್ಗೆ ಏನ್ ವ್ಯಾಖ್ಯಾನ ಬರೆದಿದ್ದಾರೆ ದಾಜಿ ಅವರು, ಅದನ್ನ ಓದ್ಕೊಂಡು ನಾವು ಬಾಬೂಜಿ ಅವರ 10 ನಿಯಮ ಇದೆಯಲ್ಲ ಜೊತೆಯಾಗಿ ನೋಡ್ಕೊಳ್ತು ಅಂತಂದ್ರೆ 2 ಒಟ್ಟಿಗೆ ಕರಗತ ಆಗುತ್ತೆ. ಸೊ ಬರೋರು ಎಲ್ರು ಕೂಡ, ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ, ಬರೋರು ಎಲ್ರು ಕೂಡ ಬಾಬೂಜಿ ಅವರ ಕಂಪ್ಲೀಟ್ ವರ್ಕ್ಸ್ ಏನಿದೆಯಲ್ಲ ವಾಲ್ಯೂಮ್ 1 ಕನ್ನಡ ಸಂಚಿಕೆ, ಅದು ಮತ್ತೆ ನಾವೇನು ನಿಮಗೆ ಪ್ರಿಂಟ್ ಔಟ್ ತಗೊಳ್ಳಿ ಅಂತ ಕಳಿಸಿದೀವಿ, 2 ತಗೊಂಡ್ಬಂದ್ರೆ ಸಾಕಾಗುತ್ತೆ. ಸರಿನಾ? ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಕಲ್ತ್ಕೊಳ್ತೀನಿ ಅಂತಾದ್ರೆ ನೀವು ಹಾರ್ಟ್ಫುಲ್ನೆಸ್ ವೇ ಪುಸ್ತಕನೂ ತಗೊಂಡ್ಬರ್ಬೇಕು. ಕನ್ನಡದಲ್ಲಿ ಇವಾಗ ಏನು ಓದ್ತಾ ಇದೀವಲ್ಲ, ಎಷ್ಟೊಂದು ವಿಚಾರಗಳು ಹಾರ್ಟ್ಫುಲ್ನೆಸ್ ವೇನಲ್ಲೂ ಕೆಲವೆಲ್ಲ ಬರುತ್ತೆ. ಅದರಿಂದ ಕೂಡ ನಿಮಗೆ ಕೆಲವು ಸ್ಪಷ್ಟತೆ ದೊರಕತ್ತೆ. ಸೊ ಹಾಗಾಗಿ ಬಾಬೂಜಿ ಅವರ ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1 ಮತ್ತೆ ಹಾರ್ಟ್ಫುಲ್ನೆಸ್ ವೇ, ಮತ್ತೆ ನೀವು ಅದರದ್ದು ಪ್ರಿಂಟ್ ಔಟ್, ನಾವು ಕಳಿಸಿರ್ತಕ್ಕಂಥ ಮೆಟೀರಿಯಲ್ದು ಪ್ರಿಂಟ್ ಔಟ್, ಈ 3 ತಗೊಂಡ್ಬನ್ರಿ. ಸರಿನಾ? ನಿಮ್ ಹೆಸರು ಬರ್ಕೊಂಡ್ಬಂದ್ರಿ, ಇಲ್ದ್ರೆ ಅದೆಲ್ಲ ಮಿಸ್ ಆದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 100 ಜನದ ಮೇಲೆ ಇಡ್ತೀರಿ ನೀವು ಹೆಸರು ಬರ್ಕೊಂಡ್ ಬಂದಿಲ್ಲ ಅಂತಂದ್ರೆ ಮಿಸ್ ಆಗ್ಬಿಡುತ್ತೆ. 1 ನಿಮಿಷ. ಸರಿನಾ? ಈ 3 ಪುಸ್ತಕ ತಗೊಂಡ್ಬನ್ರಿ, ಸಹಾಯ ಆಗುತ್ತೆ. ಎಸ್ಪೆಷಲಿ ಅಟ್ಲೀಸ್ಟ್ ಕಂಪ್ಲೀಟ್ ವರ್ಕ್ಸ್ ಬಾಬೂಜಿ ಅವ್ರು ತಗೊಂಡ್ಬಂದ್ರೆ ಇನ್ನೂ ಸಹಾಯ ಆಗುತ್ತೆ. ಯಾಕಂದ್ರೆ 10 ಮ್ಯಾಕ್ಸಿಮ್ಸ್ ನಿಮ್ಗೆ ಹೇಗಿದ್ರು ಓದ್ಬೇಕು ಪರೀಕ್ಷೆಗೆ. ಅದು 3 ದಿವಸದಲ್ಲಿ 10 ಮ್ಯಾಕ್ಸಿಮ್ ಓದ್ದಂಗೂ ಆಗುತ್ತೆ, ಇದನ್ನು ನೋಡ್ದಂಗೆ ಆಗುತ್ತೆ, 2 ಗ್ರಹಿಸ್ಕೊಂಡಂಗೆ ಆಗುತ್ತೆ ಒಂದೇ. ಸರಿನಾ? ಇನ್ನೇನ್ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಬರ್ಲಿಕ್ಕೆ? ನಿಮಗೆ ಊಟ ತಿಂಡಿ ವಸತಿ ಅಂತೂ ಅವರೇ ಕೊಡ್ತಾರೆ, ಅದನ್ನೆಲ್ಲ ರೆಡಿ ಏನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಸ್ವಲ್ಪ ಮಟ್ಟಿಗೆ ತಿನ್ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಪುರ್ಕಳು ತಿಂಡಿ ತರ್ಬೋದು, ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಒಬ್ಬಟ್ಟು, ಈ ತರದೆಲ್ಲ ತರ್ಬೋದು ಬೇಕಾದ್ರೆ. ನಿಮ್ಗೆ ಅಲ್ಲಿ ಇದ್ಕೊಂಡು ಪುರ್ಕಲ್ ತಿಂಡಿ ತಿನ್ಬೇಕು ಅಂತ ಅನಿಸಿದ್ರೆ. ಸರಿನಾ? ಇನ್ಯಾರೋ ಏನೋ ಹೇಳಿದ್ರಿ?
ಇನ್ಯಾರೋ ಏನೋ ಹೇಳಿದ್ರ? ಇದು ನೀವು ಬುಕ್ ಕೊಟ್ಟಿರೋದು ಬಹಳ ಚೆನ್ನಾಗಿದೆ ಸರ್. ಇದು ಬಳಕೆದಾರರ ಮಾರ್ಗದರ್ಶಿ ಸೂತ್ರಗಳು. ಜಸ್ಟ್ ಅದ್ರ ಇನ್ನೂ ಆಳವಾಗಿ ಹೋಗೋದು, ಅದರಲ್ಲೇ ಸಾಕಷ್ಟು ವಿವರಣೆ ಇದೆ, ಬಟ್ ಆ ವಿವರಣೆಯಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕು ನಾವು. ಹಾಗಾಗಿ ಬಾಬುಜಿ ಅವ್ರ ಪುಸ್ತಕ ತಗೊಂಬನ್ರಿ, ಸಹಾಯ ಆಗುತ್ತೆ. ಸರಿ, ನಾನು ನೀವು ಜ್ಞಾಪಿಸಿದ್ರೆ ಒಳ್ಳೇದಾಯ್ತು, ನಾನು ಮೆಸೇಜ್ ಹಾಕ್ತೀನಿ ಗ್ರೂಪಲ್ಲಿ, ಸರಿನಾ? ಸರ್ ನಮಸ್ತೆ. ಹೇಳ್ರಿ. ಅದೇ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಳಿದಾಗಿತ್ತು. ನೆಕ್ಸ್ಟ್ ಬ್ಯಾಚ್ ಇದೆಯಾ ಬಗ್ಗೆ ಕನ್ನಡದಲ್ಲಿ? ನೆಕ್ಸ್ಟ್ ಬ್ಯಾಚ್ ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ಕನ್ನಡದ್ದು. ಸೊ ಈ ಸತಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸೆಪ್ಟೆಂಬರ್ಗೆ ರಿಜಿಸ್ಟರ್ ಮಾಡ್ರಿ. ಅವಾಗ ಅಟೆಂಡ್ ಆಗ್ಬಹುದು ಅದ್ರದ್ದು? ಅಟೆಂಡ್ ಮಾಡ್ಬೋದು. ಹಾ, ಥ್ಯಾಂಕ್ ಯು. ಪ್ರತಿಭಾ ಏನೋ ಕೇಳ್ತಾ ಇದ್ರಿ. ಬ್ರದರ್, ಶ್ರೀ ರಾಮಚಂದ್ರ ಸಮಗ್ರ ಕೃತಿಗಳು ಬಾಬುಜಿಯವ್ರದ್ದು. ಈಗ ಬಳಕೆದಾರರ ಇದು ಕೊಟ್ಟಿರೋದು ದಾಜಿಯವರದ ಬ್ರದರ್. ಹೌದು, ಹಾ, ಬಾಬುಜಿಯವ್ರ 10 ನಿಮಿಷಗಳು ಏನ್ ಬರೆದಿದ್ದಾರೆ ಅದರದ್ದು ದಾಜಿ ಅವರ ವ್ಯಾಖ್ಯಾನ, ಅದು ನಾವು ಕೊಟ್ಟಿರೋದು ನಿಮ್ಗೆ. ಸೊ ಎರಡು ತಗೊಂಬಂದ್ರೆ ನಿಮ್ಗೆ ಎರಡಕ್ಕೂ ಜೊತೆಯಾಗಿ ಕಲ್ತ್ಕೋಬಹುದು. ಹಾ. ಇದನ್ನೆಲ್ಲ ಒಂದ್ ರೌಂಡ್ ಓದಿದೀವಿ ಬ್ರದರ್. 1 or 2 ರೌಂಡ್ಸ್ ಓದ್ಕೊಂಡು ನಮಗ್ ತಿಳಿದ ಮಟ್ಟಿಗೆ ಅರ್ಥ ಓದ್ಕೊಂಡ್ ಮಾಡ್ಕೊಂಡಿದೀವಿ. ಬಂತು ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆಳಕ್ಕೆ ಹೋಗ್ಬೋದು. ಹಾ, ಎಲ್ಲ ಅಲ್ಲೇ ಬಂದು ಮೊದಲ ಬಾರಿಗೆ ಓದ್ತು ಅಂತಂದ್ರೆ ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡ್ ಬನ್ನಿ, ಸರಿನಾ? ಹಾ, ಥ್ಯಾಂಕ್ ಯು ಬ್ರದರ್. ಮತ್ತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಈಗ ಹೊರಗಡೆಯಿಂದ ಬರೋರಿಗೆ? ರೀ, ಅದೆಲ್ಲ ಕಳಿಸಿದಾರಲ್ರಿ ನಿಮಗೆ ಮೆಸೇಜು, ಒಂದು ಇಮೇಲ್ ಅಥವಾ ಏನೋ ಮೆಸೇಜ್ ಬಂದ್ಬೇಕು ನೋಡ್ರಿ. ಅನಂತ ಪದ್ಮನಾಭ್ ಕಳಿಸಿದೀನಿ ಅಂತ ಹೇಳಿದ್ದಾರೆ. ಹಾ, 7:30 ಇರ್ಬೇಕು ಅಂತ. ಹಾ, ಬಂದಿರ್ಬೇಕಾದ್ರೆ ಮತ್ತೆ ಅದೇ ಪ್ರಶ್ನೆ ಯಾಕೆ ಕೇಳ್ತೀರಾ? ಆಲ್ರೆಡಿ ಅವ್ರು ಕಳಿಸಿದಾರಲ್ಲ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಅಷ್ಟರೊಳಗಡೆ ಬರ್ಬೇಕು, ಸರಿನಾ? ಥ್ಯಾಂಕ್ ಯು. 8 ಗಂಟೆಗೆ ಸತ್ಸಂಗ ಇದೆ ಅಂತ ಹೇಳಿದ್ದಾರೆ. 7:15 ಪ್ರಾಯಶಃ ತಿಂಡಿ ಇರುತ್ತೆ. 7:15 ನಂಗೆ ಜ್ಞಾಪಕ ಇರೋಂಗೆ ಕ್ರಿಸ್ಟಲ್ ತಿಂಡಿ ಇರುತ್ತೆ. ಅದು ಮುಗಿಸಿದ ತಕ್ಷಣ ಸತ್ಸಂಗ ಇಂದ ಕಾರ್ಯಕ್ರಮ ಶುರು ಆಗುತ್ತೆ, ಸರಿನಾ? ಸೊ 3 ದಿವಸ ಸ್ವಲ್ಪ ಮಟ್ಟಿಗೆ ಬಿಸಿನೇ ಇರ್ತೀರಾ ಅಂತ ಇಟ್ಕೊಳ್ರಿ. ಯಾಕಂದ್ರೆ 10 ಮ್ಯಾಕ್ಸಿಮಮ್ಸ್ ಕಂಪ್ಲೀಟ್ ಮಾಡ್ಬೇಕಲ್ಲ, 10 ನಿಮಿಷಗಳು ನಾವು ಓದಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಸೊ ಸ್ವಲ್ಪ ಬಿಸಿ ಇರುತ್ತೆ, ಸರಿನಾ? ಸೊ ಹಾಗಾಗಿ ಕೆಲವರೆಲ್ಲ ಕೇಳಿದ್ರು ಮನೆಗೆ ಬಂದು ಹೋಗ್ಬೋದಾ ಅಂತ. ಮನೆಗೆ ಬಂದು ಹೋಗ್ಬೋದು, ಬಟ್ ಪ್ರಾಯಶಃ ಆಯಾಸವಾಗುತ್ತೆ. ಈಗ ಮನೆಗೆ ಸಾಯಂಕಾಲ 8 ಗಂಟೆ 9 ಗಂಟೆಗೆ ಬರ್ತೀರಾ ಅಂತ ಇಟ್ಕೊಳ್ರಿ. ಮತ್ತೆ ಬೆಳಗ್ಗೆ 6 ಗಂಟೆ ವಾಪಸ್ ಹೊರಟು ಬರ್ಬೇಕು. ಸೊ ಅಲ್ಲೇ ಇದ್ರೆ ಆರಾಮ್, ಸ್ವಲ್ಪ ಆಯಾಸ ಕಡಿಮೆ ಆಗುತ್ತೆ, ಸರಿನಾ? ಹಲೋ, ನಮಸ್ತೆ ಬ್ರದರ್. ಹೇಳ್ರಿ. ಬ್ರದರ್, ಅದು ನಮ್ಗೆ ಬುಕ್ ಸಿಕ್ಕಿಲ್ಲಲ್ಲ, ಬಳಕೆದಾರರ ಮಾರ್ಗದರ್ಶಿ